ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ನಮ್ಮ ಮೆಡಿಟೇಷನ್ ಮಾಸ್ಟರಿಯ 3ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸಮೇತ ನಾನು ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ನಿನ್ನೆ ಸ್ವಲ್ಪ ನಮ್ದು ತೊಂದರೆ ಆಯ್ತು, ಹಂಗಾಗಿ ನನ್ಗೆ ಕ್ಲಾಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲದ್ರೆ ನಿನ್ನೆ ನಾನು ಕ್ಲೋಸ್ ಮಾಡ್ತಿದ್ದೆ. ನಿಮ್ಮ ಡೈರಿ ಮತ್ತು ಪೆನ್ ಅನ್ನ ತೆಗಿರಿ. ನಮ್ಮ ಕೋರ್ಸ್ನ ಸಂಪೂರ್ಣ ಒಂದು ಮಾಹಿತಿಯನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಮೆಡಿಟೇಷನ್ ಅನ್ನುವಂಥದ್ದೇನಿದೆ ನೋಡ್ರಿ, ಇವತ್ತು ನಮಗೆ ಅಗತ್ಯ ಇಲ್ಲ, ಅನಿವಾರ್ಯ ಇದೆ. ಅನಿವಾರ್ಯ, ಕಂಪಲ್ಸರಿ. ನೀವು ಲೈಫ್ ನ ಯಾವುದೇ ಪ್ರಾಬ್ಲಮ್ ಅನ್ನ ತಗೊಳ್ರಿ, ಮೆಡಿಟೇಷನ್ ಅಲ್ಲಿ ಅದಕ್ಕೆ ಪರಿಹಾರ ಇದೆ. ಯಾವುದೇ ಸಮಸ್ಯೆ ನನ್ಗೆ ಇಲ್ಲಿ ಹೇಳ್ರಿ, ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ಒಂದ್ ಸಮಸ್ಯೆ ಇಂಥದ್ದು ಹೇಳ್ರಿ ನನ್ಗೆ, 100% ಅದು ಮೆಡಿಟೇಷನ್ ಅಲ್ಲಿ ಪರಿಹಾರ ಇದೆ. ಎಸ್, ಯಾರಾದ್ರೂ ಇದ್ರೆ ನೋಡ್ಬೋದು ನೀವು. 100ಕ್ಕೆ 100ರಷ್ಟು ಎಲ್ಲಾ ಜೀವನದ ಎಲ್ಲಾ ವಿಚಾರಗಳಲ್ಲಿ ಅಥವಾ ಎಲ್ಲಾ ಲೆವೆಲ್ ನಲ್ಲೂ ಸಮೇತ ಮೆಡಿಟೇಷನ್ ಅಲ್ಲಿ ಏನಿದೆ ಅಂದ್ರ ಪರಿಹಾರ. ಈ ನಮಗ್ ಮೊದಲನೇ ಸಮಸ್ಯೆ ಕಾಣುತ್ತೆ ಎಲ್ಲಿ ಅಂದ್ರೆ ಹೆಲ್ತ್ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಇದ್ದಾಗ ಯಾವ ರೀತಿ ಮಾಡ್ಬೇಕು. ಎಸ್ ವಿನುತಾ, ನೀವು ಹೇಳೋಕ್ಕಿಂತ ಮುಂಚೆನೆ ನಾನು ಬರ್ತೀನಿ. ಸೊ ಹೆಲ್ತ್ ಇಶ್ಯೂ ಇದೆ, ಆರೋಗ್ಯದ ಸಮಸ್ಯೆ ಇದೆ. ಆರೋಗ್ಯದ ಸಮಸ್ಯೆಯಿಂದ ಮೆಡಿಟೇಷನ್ ಅಲ್ಲಿ ಏನ್ ಹೆಲ್ಪ್ ಆಗುತ್ತೆ ಬರ್ಕೊಡ್ರಿ. ಯಾವಾಗ ನೀವು ಧ್ಯಾನದ ಆಳಕ್ಕೆ ಇಳಿದಿರ್ತೀರಿ, ಸ್ಪೆಷಲಿ ಈ ಸಲ 21 ಡೇಸ್ ಅಲ್ಫಾ ಮೆಡಿಟೇಷನ್ ಅನ್ನ ಮಾಡ್ತಾ ಇದ್ದೀವಿ. ವಿಶೇಷವಾದ ಮತ್ತೆ ವಿಭಿನ್ನವಾಗಿರುವಂತ ಮತ್ತೆ ಅಷ್ಟೇ ವಿನೂತನ. ಈ ಹಿಂದೆ ನಾವು ಅದನ್ನ ಸ್ವಂತಕ್ಕಾಗಿ ಪ್ರಯೋಗ ಮಾಡಿದ್ದು. ನನ್ನ ಸೆಲ್ಫ್ ಮೆಡಿಟೇಷನ್ ನಲ್ಲಿ ಯಾವುದನ್ನ ಪ್ರಯೋಗ ಮಾಡೀನಿ, ಆದ್ರೆ ಇದನ್ನ ಇನ್ನು ಪಬ್ಲಿಕ್ ನಲ್ಲಿ ಒಂದ್ಸಲನು ನಾವು ಮಾಡಿಸಿರಿ. ನನ್ಗೆ ರಿಸಲ್ಟ್ ಯಾವ್ದು ಬಂದಿದೆ ನೋಡ್ರಿ, ಅದ್ರ ಮೇಲೆ ಫೋಕಸ್ ಮಾಡಿ ಅಲ್ಫಾ ಮೆಡಿಟೇಷನ್ ಅನ್ನ ನಾವು ಮಾಡ್ತಾ ಇದ್ವಿ. 21 ಡೇಸ್ ಕಂಟಿನ್ಯೂ ಆಗಿ ನಡೆಯುತ್ತೆ. 8 ರಿಂದ 8:45 ತನಕ ಇರುತ್ತೆ. ಸಮಯ ಬರ್ಕೋರಿ. ಅದು ಸೋಮವಾರ ದಿವಸ ಶುರು ಆಗುತ್ತೆ. 21 ಡೇಸ್ ನಡೆಯುತ್ತೆ. 21 ದಿವಸ ನಡುವೆ ಬರುವ ಸಂಡೇ ಇರುತ್ತೆ ನೋಡ್ರಿ, ಅವತ್ತು ಮೆಡಿಟೇಷನ್ ಇರುತ್ತೆ. ಬಟ್ ಅವತ್ತು ನಿಮ್ಗೆ ರಿಕಾರ್ಡೆಡ್ ಒಂದು ವಾಕಿಂಗ್ ಮೆಡಿಟೇಷನ್ ಸಿಗುತ್ತೆ. ಅವತ್ ಲೈವ್ ಇರೋದಿಲ್ಲ, ರಿಕಾರ್ಡೆಡ್. ವಾರಕ್ಕೆ 1 ದಿನ ನೀವು ರಿಕಾರ್ಡೆಡ್ ಅನ್ನ ನೋಡ್ಬೇಕಾಗುತ್ತೆ. ವಾಕಿಂಗ್ ಮೆಡಿಟೇಷನ್ ಅನ್ನ ಮಾಡ್ಬೇಕು. ಉಳಿದ ಎಲ್ಲ 99 ಎಲ್ಲದಕ್ಕೂ ಇದೆ, ಹೇಳ್ತೀನಿ ಸರ್. ಎಲ್ಲದಕ್ಕೂ ಪರಿಹಾರ ಇದೆ. 99.99% ಯಾವುದೇ ಪ್ರಾಬ್ಲಮ್ಸ್ ಗಳಿವೆ ನೋಡ್ರಿ, ಅವೆಲ್ಲವೂ ಇದರಿಂದ ನಾವು ಹೀಲ್ ಮಾಡ. ಹಾಗಾಗಿ ಇಲ್ಲಿ ನಮ್ಗೆ ಆರೋಗ್ಯದ ಸಮಸ್ಯೆ ಇದೆ ಅಂದಾಗ ಇದರ ಅರ್ಥ ಏನು ಅಂದ್ರ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಅಂತ ಅರ್ಥ. ಸಿಂಪಲ್. ತಿಳಿತಾ ಇದೆ ಎಲ್ಲರಿಗೂ? ಯಾವುದಕ್ಕೆ ನಾವು ಹೆಲ್ದಿ ಆಗ್ಬೇಕು ನೋಡ್ರಿ, ಆ ಒಂದು ಎನರ್ಜಿ ಏನಾಗಿದೆ ಡೌನ್ ಆಗಿ. ಮೆಡಿಟೇಷನ್ ಅಲ್ಲಿ ಏನಾಗುತ್ತೆ, ಯಾವಾಗ ನಾವು ಅಲ್ಫಾ ಲೆವೆಲಿಗೆ ಹೋಗಿರ್ತೀವಿ, ಬರ್ಕೋರಿ ಹೆಸರೇ ಬರೀರ ಅಲ್ಫಾ. ಅಲ್ಫಾ ಲೆವೆಲಿಗೆ ಹೋದಾಗ ನಮ್ಮ ಬ್ರೈನ್ ನ ವೇವ್ಸ್ ಗಳಲ್ಲಿ ರೋಗ ನಿರೋಧಕ ಶಕ್ತಿ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಅವಾಗ ನಮ್ಗೆ ನಿಧಾನಕ್ಕೆ ಏನಾಗುತ್ತೆ, ಶಾರೀರಿಕವಾಗಿರುವಂತ ರೋಗ ರುಜಿನಗಳಿವೆ ನೋಡ್ರಿ, ಅವು ಹಂತ ಹಂತವಾಗಿ ಕಡಿಮೆ ಆಗುತ್ತೆ. ನಾನು ಹಿಂಗೂ ಹೇಳ್ತಾ ಇಲ್ಲ, ಇವತ್ ಮೆಡಿಟೇಷನ್ ಮಾಡಿದ್ರೆ ನಾಳೆ ಚಮತ್ಕಾರ ಆಗುತ್ತೆ, ಹಂಗಾಗದೆ ಟೈಮ್ ಕೇಳುತ್ತೆ. ಯಾವುದೇ ನಮ್ದು ಮೆಡಿಟೇಷನ್ ಗಳಿವೆ ನೋಡ್ರಿ, ಇವು ಒಂಥರ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದ್ದಂಗೆ. ಆಯುರ್ವೇದಿಕ್ ಗೊತ್ತಲ್ಲ ನಿಮ್ಗೆ, ನಿಧಾನ ಇರುತ್ತೆ, ಆದ್ರೆ 100% ರಿಸಲ್ಟ್ ಇರುತ್ತೆ. ಸೇಮ್ ಅದೇ ರೀತಿ. ಹಾಗಾಗಿ ನಾವ್ ಇದನ್ನ 21 ಡೇಸ್ ಸಲುವಾಗಿ ಮಾಡ್ತಾ ಇರೋದು ಒಂದನೇದು. ಆಮೇಲೆ 21 ಡೇಸ್ ಯಾಕೆ ಮಾಡ್ಬೇಕು, ಏನ್ ರೀಸನ್ಗೆ ಮಾಡ್ಬೇಕಂದ್ರೆ, ಮೊದಲನೇ ಆಪ್ಷನ್ ಇದೆ. ಈ ಸಲ ಏನಾಗಿದೆ, ಶ್ರಾವಣ ಮಾಸ ಬಂದಿದೆ. ಶ್ರಾವಣ ಮಾಸ ಇದೆ, ಏನಾದ್ರೂ ಒಂದ್ ಸೇವೆಯನ್ನ ಕೊಡೋಣ ನಮ್ ಕಡೆಯಿಂದ ಅಂತ ಹೇಳಿ ಪ್ಲಾನ್ ಮಾಡಿ ನಾವ್ ಇದನ್ನ ಲಾಂಚ್ ಮಾಡ್ತಾ ಇದೀವಿ. ಒಂದನೇ ಕಾರಣ. ಎರಡನೇ ಸೈಂಟಿಫಿಕ್ ರೀಸನ್ ಬರ್ಕೋರಿ. ವೈಜ್ಞಾನಿಕವಾಗಿರುವಂತ ಒಂದು ರೀಸನ್ ಯಾವುದು ಅಂದ್ರ, ಯಾವ ಕಾರ್ಯವನ್ನ ನಿರಂತರ 21 ದಿನಗಳ ಕಾಲ ಮಾಡ್ತೀವಿ ನೋಡ್ರಿ, ಅಲ್ಲಿ ಎನರ್ಜಿ ಕನೆಕ್ಟ್ ಆಗುತ್ತೆ, ಮತ್ತೆ ನಮ್ಗೊಂದು ಹ್ಯಾಬಿಟ್ ಕ್ರಿಯೇಟ್ ಆಗುತ್ತೆ, ಒಂದು ಹವ್ಯಾಸ ಬೆಳೆಯುತ್ತೆ, ಹಾಬಿ ಬೆಳೆಯುತ್ತೆ ನಮ್ಮ ಹತ್ರ. ಈ 21 ದಿನ ನನ್ನ ಜೊತೆಗೆ ಮೆಡಿಟೇಷನ್ ಮಾಡಿದ್ರಿ, 22ನೇ ದಿನ ದೇವ್ರನ್ನೇ ನೀವು ಮಾಡೇ ಮಾಡ್ತೀವಿ, ರೂಢಿ ಬೀಳುತ್ತೆ ನಿಮ್ಗೆ. 8 ಗಂಟೆ ಆಯ್ತಂದ್ರೆ ನೆನ್ಪು ಬರುತ್ತೆ, ನನ್ ಮೆಡಿಟೇಷನ್ ಟೈಮ್ ಆಯ್ತು. ಇಂತಹದ್ದೊಂದು ರೂಢಿಯನ್ನ ನಿಮ್ಗೆ ಉದ್ದೇಶ ಪೂರ್ವಕವಾಗಿ ನಿಮ್ ಜೀವನದಲ್ಲಿ ಅಳವಡಿಸಬೇಕಾಗಿದೆ, ನನ್ಗೆ ಸ್ಪೆಷಲಿ. ಅದಕ್ಕಾಗಿ ಈ ಕೋರ್ಸ್ ಅನ್ನ ಮಾಡ್ತಾ ಇರೋದು. ಎರಡನೇ
ಮತ್ತೆ ಮೂರನೇದು ನಿಮ್ಗೆಲ್ಲಾ ಗೊತ್ತಿದೆ, ನಾನ್ ಮೊನ್ನೆ ದಿವಸ ಹೇಳುವಾಗ ಎಲ್ಲಾರಿಗೂ ಹೇಳಿನಿ, ಜೀವನದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಎಲ್ಲರಿಗೂ ಗೊತ್ತಿದೆನಾ? ಒಂದು 5 ವರ್ಷದ ಮಗುವಿಗೂ ಕೇಳ್ರಿ, ಆ ಮಗು ಹೇಳುತ್ತೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು. ಅದು ಮಗು ಹೇಳುತ್ತೆ, 5 ವರ್ಷದ ಮಗು ಏನ್ ಮಾಡ್ಬೇಕು ಮಗು ಅಂತ ಕೇಳ್ರಿ ನೀವು, ಅದು ಹೇಳುತ್ತೆ ಶಾಲೆಗೆ ಹೋಗ್ಬೇಕು, ಯಾರ ಜೊತೆಗೂ ಜಗಳ ಆಡ್ಬಾರ್ದು, ನನ್ ಶಿಸ್ತಾಗಿರ್ಬೇಕು ಎಲ್ಲಾ ಹೇಳುತ್ತೆ. ಮಾಡ್ತಾ ಇರೋದೇನ್ ಮಗು? ಎಲ್ಲಾರ ಜೊತೆಗ್ ಜಗಳ ಆಡುತ್ತೆ, ಒಂದಿನ ಶಿಸ್ತಿರಲ್ಲ, ಶಾಲೆದ ಬಸ್ ಬರುತ್ತೆ ನೋಡ್ರಿ, ಇದು ಅಳ್ಳಕ್ ಶುರು ಮಾಡಿ. ಸೇಮ್ ನಾವು ನೀವು ಹಂಗೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದಂತ ಎಲ್ಲಾ ಗೊತ್ತಿದೆ, ಅದನ್ನು ಮಾಡೋರಲ್ಲೇ ಅಲ್ಲ, ಸಾಧ್ಯನೇ ಇಲ್ಲ ಅದು. ಎಲ್ಲರಿಗೂ ಗೊತ್ತಿದೆ ಬೆಳಗ್ಗೆ ಬೇಗ ಹೇಳಿದ್ರು ಒಳ್ಳೇದು ಅಂತ, ಗೊತ್ತಿದೆನಾ? ಹಿಂಗ್ ಕೈ ಮಾಡೋಳು. ಗೊತ್ತಿಲ್ದಾರ್ದವ್ರಿಗೆ ಮತ್ ಹೊಸ ಕೋರ್ಸ್ ಅನ್ನ ಹೇಳ್ತೀನಿ. ಎಲ್ಲರಿಗೂ ಗೊತ್ತಿದೆ ಬೆಳಗ್ಗೆ ಬೇಗ ಹೇಳ್ಬೇಕು. ಎಷ್ಟ್ ಜನ ಹೇಳ್ತಾ ಇದ್ದೀವಿ? ಒಂದ್ ರೇಖಿಯೊಳಗೆ ಯಾರಿದ್ರಿ, ಗ್ರ್ಯಾಂಡ್ ಮಾಸ್ಟರ್ದಾಗ ಯಾರಿದ್ರಿ, ಅವ್ರು ಮಾತ್ರ ಗಪ್ಚಿಪ್ ಹೇಳ್ತೀರಿ. ಯಾಕಂದ್ರೆ ಆಪ್ಷನ್ ಇಲ್ಲ, ಫೀಸ್ ಒಂದ್ ಕಟ್ ಕುಂತೀರಿ. ನಮ್ ಏನ್ ಮಾಡ್ಬೇಕು? ಒಂದಿನ ಸಿಟ್ಟು ಬಂದ್ರ ಜಾಯ್ನ್ ಆಗಿರ್ತ್ರಿ, ಒಂದಿನ ಟೆನ್ಷನ್ ತಗೊಂಡ್ರ ಜಾಯ್ನ್ ಆಗಿರ್ತ್ರಿ, ಒಂದಿನ ಭಯಕ್ಕರ ಜಾಯ್ನ್ ಆಗ್ತೀರಿ, ಮತ್ ನಾಳೆ ಗ್ರ್ಯಾಂಡ್ ಮಾಸ್ಟರ್ ಆದ್ರೆ ಸಿಂಬಲ್ ಗೊತ್ತಿಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕು? ಏನೇನೋ ಆಗಿ ನಿಮ್ಮ ಮೈಂಡಿಗೆ ಯುದ್ಧ ಮಾಡಿ ಎದ್ದು ಕೂಡೋತ್ಗೇನೆ 6 ಗಂಟೆ ಆಗ್ತಾ ಇದೆ ಎಷ್ಟೋ ಜನರಿಗೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಗೊತ್ತಿರೋದೆಲ್ಲವೂ ನಮಗ್ ಮಾಡ್ಲಿಕ್ಕೆ ಆಗದೇ ಇರೋದಕ್ ಒಂದ್ ರೀಸನ್ ಏನು ಅಂದ್ರ, ಮನುಷ್ಯನಿಗೆ ಒಂದು ಪ್ರೇರಣೆ ಅಂತ ಯಾರ್ದಾದ್ರೂ ಕೊಡ್ತಾ ಇರ್ಬೇಕು, ಒಂದ್ ಗುರು ಅಂತ ಯಾರಾದ್ರೂ ಬೇಕು ಮನುಷ್ಯನಿಗೆ. ಅದೊಂದ್ ಮಜ್ಬೂರಿ ಇದೆ. ಸ್ವಯಂ ಪ್ರೇರಣೆ ಅಂತ ಇದೆ ನೋಡ್ರಿ, ಅದು ಬಹಳ ಕಡಿಮೆ ಇದೆ. ನಿಮ್ದಲ್ಲ ನಂದು, ನಾನೇನ್ ಕಡಿಮೆ ಇದೆ ಅಂತ ತಿಳ್ಕೊಬೇಡ್ರಿ ನೀವು. ನನಗೂ ಒಂದೊಂದ್ಸಲ ಗ್ಯಾಪ್ ಹೊಡಿಬೇಕಂತ ವಿಚಾರ ಮಾಡ್ತೀನಿ. ಒಂದ್ 2 ದಿನ ರೆಸ್ಟ್ ಮಾಡಮಂತ ಪ್ಲಾನ್ ಹಾಕ್ತೀನಿ, ಬಾಳ ದೊಡ್ಡ ಪ್ಲಾನ್ ಹಾಕ್ತೀನಿ ಒಂದೊಂದ್ಸಲ. 2 ದಿನ ಏನಾರ ಕ್ಲಾಸೇ ಮಾಡ್ಬಾರ್ದು ಅಂತ ಯೋಚನೆ ಮಾಡ್ತೀನಿ. ನಮ್ ಕೋಚ್ ಇದಾರೆ, ಫೋನ್ ಮಾಡ್ತಾರೆ, ಕ್ಯಾ ಹೋ ಗಯಾ ಸರ್? ಐಸಾ ಸರ್ ಕುಚ್ ನಹಿ, ಏನು ಹೇಳೋದಿಲ್ಲ, ಹೋಗ್ಬೇಕು ಕ್ಲಾಸ್ ಮಾಡ್ಬೇಕು, ನಿಮ್ ಕರ್ತವ್ಯ ನೀವ್ ಮಾಡಿ. ಮಾತ್ ಎದ್ದೋ ಬಿದ್ದೋ ಬರ್ತೀನಿ, ಮತ್ ನಡು ಆಗತ್ತೆ, ಆಗೋದಿಲ್ಲ. ಹಾಗಾಗಿ ಮನುಷ್ಯನಿಗೆ ಒಂದು ಪ್ರೇರಣಾ ಶಕ್ತಿ ಅಂತ ಇದ್ರೆ, ನಮ್ಮ ಬೆನ್ನೆಯಿಂದ ಯಾರೋ ಒಬ್ರು ಇದ್ದಾರೆ, ಅವ್ರು ಮೆಡಿಟೇಷನ್ ಮಾಡಿಸ್ತಾ ಇದ್ದಾರೆ ಅಂದ್ರೆ ನಾವು ಆರಾಮ್ಸೆ ಮಾಡ್ಬೋದಲ್ಲ. ಈ ಕಾರಣಕ್ಕೆ ಇದು 21 ಡೇಸ್ ಮಾಡ್ತಾ ಇರೋದು. ಮತ್ತೆ ನನ್ನ 6 ವರ್ಷ ಸರ್ವಿಸ್ ನ ಪ್ರಾಮಿಸ್ ಮಾಡಿ ಹೇಳ್ತೀನಿ, 999 21 ಡೇಸ್ ಕೊಡ್ತಾ ಇರೋದು ಇದೇ ಫಸ್ಟ್ ಟೈಮ್. ನೀವು ಬೇರೆ ಬೇರೆ ಕೋರ್ಸಿಗೆ ಬರ್ರಿ, ನಿಮ್ಗೆ ಗೊತ್ತಾಗುತ್ತೆ ನನ್ನ ಫೀಸ್ ಎಷ್ಟಿದೆ ಅಂತ. ಗೊತ್ತಲ್ಲ, ನೀವು 1 ಮಂತ್ ನನ್ನ ಹತ್ರ ಏನಾದ್ರೂ ಗ್ರ್ಯಾಂಡ್ ಮಾಸ್ಟರ್ ತಗೊಂಡ್ರೆ ಮಿನಿಮಮ್ 20,000 ಕಟ್ಬೇಕು. ಮಿನಿಮಮ್ ಚಾರ್ಜ್, ಅದು ಮ್ಯಾಕ್ಸಿಮಮ್ ಇನ್ನೇ ಜಾಸ್ತಿನೇ ಇದೆ. ಬರೀ ರೇಖಿ ಲೆವೆಲ್ 2ನೇ ಮಾಡ್ತೀರಿ ಅಂದ್ರೆ 6,000 7,000 ರೂಪಾಯಿ ನನ್ನ ಫೀಸ್ ಇದೆ. ಆದ್ರೆ ಇದಕ್ಕೆ ಕಡಿಮೆ ಇಡೋದಕ್ ಒಂದ್ ಕಾರಣ ಏನು ಅಂದ್ರೆ, ಇದೊಂದು ಪುಣ್ಯದ ಕೆಲಸ ಅದ ಅಂತ ನಾವು ತಿಳ್ಕೊಂಡಿದೀವಿ ಅಷ್ಟೇ. ಒಳ್ಳೆ ಕೆಲಸ ಇದೆ. ಈಗ ಹಣ ಇದ್ದವ್ರು ಏನೋಪ್ಪ ಯಾವ್ದೋ ಕೊಟ್ಟು ಯಾವ್ದಾವ್ದು ಕೋರ್ಸ್ ಮಾಡ್ತಾರೆ, ದುಡ್ಡು ಇಲ್ದವ್ರು ಏನ್ ಮಾಡ್ಬೇಕು, ಅವರಿಗೂ ಹೆಲ್ಪ್ ಮಾಡ್ಬೇಕಲ್ಲ, ನಮ್ದೊಂದು ಟ್ರಸ್ಟ್ ಇದೆ. ಹಾಗಾಗಿ ಎಲ್ಲರಿಗೂ ನಿಲುಕುವಂತ ಒಂದ್ ರೀತಿಯಲ್ಲಿ ನಾವು ಸೇವೆಯನ್ನ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಇದನ್ನ 999 ಅಲ್ಲಿ ಮಾಡ್ತಾ ಇರ್ಬೋದು. ಇಷ್ಟು ಗೊತ್ತಾಗ್ತಾ ನಿಮ್ಗ? ಒಂದನೇ. ಅದಾದ ನಂತರ 2ನೇದ್ ಬರುತ್ತೆ ಹೆಲ್ತ್ ನ ಜೊತೆಗೆ. 2ನೇದ್ ಪ್ರಾಬ್ಲಮ್ ಇದೆ ನಮ್ ಲೈಫ್ ನಲ್ಲಿ, ವೆಲ್ತ್, ಹಣಕಾಸಿನ ತೊಂದರೆ. ಮೊನ್ನೆನೂ ಹೇಳಿನಿ, ಈಗ್ನೂ ಹೇಳ್ತಾ ಇದ್ದೀನಿ. ನಮಗೆ ಮಧ್ಯಮ ವರ್ಗದವರಿಗೆ, ಸ್ಪೆಷಲಿ ನಾವೇನ್ ಮಿಡ್ಲ್ ಕ್ಲಾಸ್ ಅಂತಿದ್ದೇವ್ ನೋಡ್ರಿ, ನಮ್ಮ ಹತ್ರ ಹಣ ಬರೋದಿಲ್ಲ ಅಂತ ಪ್ರಾಬ್ಲಮ್ ಇಲ್ಲ, ರಿಯಾಲಿಟಿ ಹೇಳ್ತಾ ಇದ್ದೀನಿ. ಹಣ ಬರೋದಿಲ್ಲ ಅಂತ ಸಮಸ್ಯೆ ಇಲ್ಲ. ನಮ್ ಸಮಸ್ಯೆ ಇರೋದು ಏನು ಅಂದ್ರ, ಬಂದಿರೋ ಹಣ ನಿಲ್ಲೋದಿಲ್ಲ. ಹಲೋ, ಪ್ರಾಬ್ಲಮ್ ಗೊತ್ತಾಯ್ತಾ? ದುಡ್ಡು ಬರೋದಿಲ್ಲ ಅಂತಿಲ್ಲ, ಎಲ್ಲಿಂದ್ರ ಬರುತ್ತೆ, ಹೆಂಗಾರ ಬರುತ್ತೆ, ಸಾಲಾರ ತೋತೀವಿ, ಸೂಲಾರ ಮಾಡ್ತೀವಿ, ಏನಾರ ಮಾಡಿರ್ತೀವಿ. 100% ನಮ್ ದುಡ್ಡು ನಮ್ಮ ಹತ್ರ ಕೈದಾಗ ಬರ್ತಾನೆ ಇರುತ್ತೆ. ಸಮಸ್ಯೆಯ ಮೂಲ ಬೇರು ಎಲ್ಲಿದೆ ಅಂದ್ರ, ಬಂದಿರೋ ಹಣ ಇದೆ ನೋಡ್ರಿ, ಅದು ನಿಲ್ಲೋದಿಲ್ಲ. ನಿಮ್ ಅಕೌಂಟ್ನಾಗ 1 ಲಕ್ಷ ಬಂದ ಬಿ ನಂಬಲ್ ಪ್ಲಾನ್ 2 ಲಕ್ಷದ ರೆಡಿ. ಯಾವ್ದೋ ಎಲ್ಲಿಂದೋ KZIDನೋ LICನೋ GPF ಗೌರ್ಮೆಂಟ್ ಜಾಬ್ ಹೇಳ್ತಾ ಇದ್ದೀನಿ. ಒಂದ್ 2-3 ಲಕ್ಷ ಬರೋದಿದೆ ಅಂತ ತಿಳ್ಕೊರ್, ಅವ್ರಿಗೆ ಪ್ಲಾನ್ ಇದೆ 2 ಲಕ್ಷ ಬರುತ್ತೆ ಅಂತೇಳಿ ಇಟ್ಕೊಂಡಾರ. ಮೈಂಡ್ 3 ಲಕ್ಷದ ಪ್ಲಾನ್ ರೆಡಿ ಇಡುತ್ತೆ. 3 ಲಕ್ಷ ಯಾವ್ದಕ್ ಖರ್ಚು ಮಾಡ್ತೀವಿ, ಮತ್ತ 1 ಲಕ್ಷ ಸಾಲ ಮಾಡಿ. ಅಂದ್ರೆ ಇದ್ರ ಅರ್ಥ ಏನು ಬರ್ಕೊಡ್ರಿ, ನಮ್ಮ ಒಳಗೆ ಹಣವನ್ನ ಅಟ್ರಾಕ್ಟ್ ಮಾಡೋ ಎನರ್ಜಿ ಇದೆ, ಅದ್ರ ಕೊರತೆ ಇಲ್ಲ ನಮ್ಗೆ. ಹಣ ಅಟ್ರಾಕ್ಟ್ ಮಾಡ್ತೀವಿ, ಅಟ್ರಾಕ್ಟ್ ಮಾಡಿದ್ದು ಉಳಿಯೋ ಎನರ್ಜಿ ಇಲ್ಲ ನಮ್ಮ ಹತ್ರ. ಸೊ ಹಾಗಾಗಿ ಮೆಡಿಟೇಷನ್ ಏನ್ ಮಾಡುತ್ತೆ ಅಂದ್ರ, ನಮ್ಮ ಮೂಲಾಧಾರ ಚಕ್ರದ ಮೇಲೆ ಕೆಲಸ ಮಾಡುತ್ತೆ. ಅವಾಗ ಬಂದಿರೋ ಹಣ, ಲಕ್ಷ್ಮಿ ಇದ್ದಾಳ್ ನೋಡ್ರಿ, ಆಕಿ ನಿಲ್ತಾಳೆ. ಇದು ನನ್ನ ಕಡೆಯಿಂದ ಗ್ಯಾರಂಟಿ. 2ನೇ ರಿಸಲ್ಟ್ ತಿಳಿತಾ ಎಲ್ಲರಿಗೂ? 3ನೇದ್ ಬರ್ಕೊ.
ಯಾರಿಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ನೋಡ್ರಿ, ಸ್ಪೆಷಲಿ ರಿಲೇಶನ್ಶಿಪ್ ನವ್ರು ಬರ್ಕೋರಿ. ರಿಲೇಶನ್ಶಿಪ್ ಅಂದ್ರೆ ಗೊತ್ತಾ? ಬೀದರ್ ಭಾಷೆಲಿ ಎತ್ತ ಎರೆಗೆ ಎಳೆದ್ರು ಕೋಣಕ್ ಕೆರೆಗೆ ಎಳಿತು. ಗಂಡ್ ಒಂದ್ ಕಡೆ ಓಡ್ರಿ, ಹೆಂಡತಿ ಒಂದ್ ಕಡೆ ಓಡ್ರಿ, ಮಕ್ಕಳು ಇನ್ನೊಂದ್ ಕಡೆ ಓಡ್ಲತ್ತಾವ. ಅದ ನಮ್ಗೇನು ಒಬ್ರಿಗೊಬ್ರಿಗೆ ಏನು ಅಂದ್ರೆ ಸಹಬಾಳ್ವೆ ಅಂತ ಇದೆ ನೋಡ್ರಿ, ಅದು ಸಾಧ್ಯ ಆಗ್ತಾ ಇದೆ. ಆ ಎನರ್ಜಿ ನಮ್ದು ಕೊರತೆ ಇದೆ. ಹಾಗಾಗಿ ಯಾವಾಗ ನೀವು ಮನೆಯಲ್ಲಿ ಮೆಡಿಟೇಷನ್ ಮಾಡ್ಲಿಕ್ಕೆ ಮಾಡ್ತೀರಿ ನೋಡ್ರಿ, ಅವಾಗ ನಿಮ್ ಮನೆ ವಾತಾವರಣ ಆಟೋಮೆಟಿಕ್ ಸೈಲೆಂಟ್ ಮೋಡಿಗೆ ಬರುತ್ತೆ. ಈಗ ಎಕ್ಸಾಂಪಲ್ ಹೇಳ್ತೀನಿ, 8 ಗಂಟೆಗೆ ನಿಮಗ್ ಮೆಡಿಟೇಷನ್ ಕೂಡತ್ತ, 7:30 ಜಂಗಿ ಕುಸ್ತಿ ಮಾಡಕ್ ಆಗ್ತದೆ ನಮ್ಮ ಮನೆಗ್ ಜಗಳ, ಬರ್ರೋಳಿ ನೋಡ. ಹಿಂಗ ಹೆಂಗಾಯ್ತು ಹಂಗ ಹೆಂಗಾಯ್ತು, ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ತು ಸುಮ್ಮಿರು, 8ಕ್ಕೆ ಮೆಡಿಟೇಷನ್ ಅದ್ರ ಸುಮ್ಮಿರು, ಶಾಂತಿ ಇರು, ಸಮಾಧಾನ ಇರು, ಇಷ್ಟ ಮುಗಿಲ್ಲ ಅದ್ರ ನಂತರ ನೋಡ್ರು ಏನಾಯ್ತು ನಿಮ್ ಮೈಂಡ್ ಈಗ ಸೈಲೆಂಟ್ ಮೋಡಿಗೆ ಬಂತ್ರಿ. ಸಮಾಧಾನ. ನೀವು ಯಾವ ದುಡ್ಡು ಕೊಟ್ರು ಬರಂಗಿಲ್ಲ ಇದು ಮೆಸೇಜ್. ಅದ್ರ ಶ್ರೀದೇವಿ ಹೂಗಾರ್ ಮೆಸೇಜ್ ಪಕ್ಕ ಬರುತ್ತೆ ನಿಮ್ ಮೈಂಡ್. ಬೇಡ ಬೇಡ ಮೇಡಮ್ ಮೆಡಿಟೇಷನ್ ಮಾಡಿಸ್ತಾರ, ನಾಳೆ ನೋಡ, 21 ದಿನ ಮುಗಿಲ್ಲ ಅದ್ರ ನಂತರ ನೋಡೋಣ. ಈಗ ಮನೆಯಲ್ಲಿ ಏನಾಗುತ್ತೆ ಆಟೋಮೆಟಿಕ್, ನೀವು ಒಬ್ರೇ ಶಾಂತ ಅದ್ರಿ, ಮೇನ್ ಪಿಲ್ಲರೇ ನೀವೇ ಇದ್ರೆ ಮಕ್ಳೇ, ನನ್ ಕಾಣಿಸವ್ರಿ ಮೇನ್ ನೀವೇ ಇದ್ದೀರಿ ನಿಮ್ ಮನೆ, ನನಗ್ ಪಕ್ಕ ಗ್ಯಾರಂಟಿ ಗೊತ್ತದ. ನೀವು ಒಂದ್ ವೇಳೆ ಸೈಲೆಂಟ್ ಆದ್ರಿ ಅಂದ್ರೆ ಮನ್ಯಾಗ ರಿಸಲ್ಟ್ ಬರುತ್ತಾ ಬರಲ್ಲ? ಬರುತ್ತಾ? ನಮ್ ಪಿಲ್ಲರೇ ಅಲಗಾಡ್ತಾ ಇದೆ ಅಂತ ತಿಳ್ಕೊರಿ, ಗೋಡೋ 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 ಗೋಡ, ಒಂದಿನ ಒಂದಿನ ಆದ್ರೂ ಹೈಪರ್ ಟೆನ್ಷನ್ ಮಾಡ್ಕೊಂಬಂದು, ಇಲ್ಲ ಅಂದ್ರೆ ಪೂರಾ ಗೌತಮ್ ಬುದ್ಧಾಗ ಒಂದ್ ಕಡೆ ಕೂಡೋದು, ಒಂದ್ ಹಂಗಾರ ಮಾಡೋದು, ಒಂದ್ ಹಿಂಗಾರ ಮಾಡೋದು, ಬ್ಯಾಲೆನ್ಸ್ ಇಲ್ಲ ನಮ್ ಲೈಫ್. ಸೊ ಯಾವಾಗ ನಮ್ಮ ಮೇನ್ ಪಿಲ್ಲರ್ ನಾವು ಸರಿ ಇಲ್ಲ ಅಂದ್ರೆ ನಮ್ ಫ್ಯಾಮಿಲಿ ಹೆಂಗಿರುತ್ತೆ ಯೋಚನೆ ಮಾಡ್ರಿ, ಏನಾಗುತ್ತೆ? ಹಾಗಾಗಿ ಯಾವಾಗ ನೀವು ಮೆಡಿಟೇಷನ್ ಮಾಡ್ತೀರಿ ಬರ್ಕೋರಿ, ನಿಮ್ಮಲ್ಲಷ್ಟೇ ವೈಬ್ರೇಷನ್ ಕನೆಕ್ಟ್ ಆಗೋದಿಲ್ಲ. ನನ್ ಸೌಂಡ್ ನಿಮ್ದು ಯಾವ ರೂಮಿನ ತನಕ ಹೋಗುತ್ತೆ ನೋಡ್ರಿ, ಪ್ರಾಮಿಸ್ ಮಾಡಿ ಹೇಳ್ತೀನಿ, ನನ್ನ ದೊಡ್ಡ ಫಾಲೋವರ್ಸ್ ಯಾರು ಅಂದ್ರೆ ನೀವಲ್ಲ, ನಿಮ್ ಫ್ಯಾಮಿಲಿ ಮೆಂಬರ್ಸ್. ಟ್ರೈ ಮಾಡಿರ್ಬೇಕಾದ್ರೆ ನನ್ ಸೌಂಡ್ ಕೇಳ್ತಾರ ನೋಡ್ರಿ, ಅವ್ರು ಒಂದ್ ಕಡೆ ಎಲ್ಲ ಕಡೆ ಸೈಡಿಗೆ ಕೂಡ್ತಾರ. ಮತ್ ನಮ್ಮಲ್ಲಿ ದೊಡ್ಡ ಪರಿವರ್ತನೆ ಹೆಣ್ಮಕ್ಳಲ್ಲಿ ಎಲ್ಲ ಆಗುತ್ತೆ ಅಂದ್ರ, ಅವ್ರು ಏನ್ರ ಒಂದ್ ಕುಯ್ ಅಂತ ಆವಾಜ್ ಮಾಡಿದ್ರು, ನಿಂದ್ರ ಮೇಡಮ್ ಹೇಳ್ತೀನಿ, ಹಿಂಗೆ ಕಲಿಸ್ಲತ್ತಾರ ಕ್ಲಾಸ್ನಾಗ, ಹಿಂಗ ಗಂಡಗೆಲ್ಲ ಬೈಯಂತೆ ಈಗ ಪೂರಾ ಸೂತ್ರ ನಿಮ್ದು ಅವರೇ ಹಿಡಿತಾರ ಪಾತ್ರಧಾರಿಗಳು. ಎಲ್ಲೋ ಒಂದ್ ಕಡೆ ನಿಮ್ ಮೈಂಡ್ ಏನಾಗುತ್ತೆ ಅಂದ್ರೆ ಕಂಟ್ರೋಲ್ ನಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ಇದು ಸೈಂಟಿಫಿಕ್ ಆಗಿ ವರ್ಕ್ ಮಾಡುತ್ತೆ. ಯಾರು ಮೆಡಿಟೇಷನ್ ಮಾಡ್ತಾರೆ, ಯಾರು ಧ್ಯಾನಿಗಳಿರ್ತಾರೆ ನೋಡ್ರಿ, ಯಾರು ಜ್ಞಾನಿಗಳಿರ್ತಾರೆ ನೋಡ್ರಿ, ಅವ್ರ ಮನೆಯಲ್ಲಿ ಶಾಂತಿ ಸಮಾಧಾನ ಆಟೋಮೆಟಿಕ್ ಬರುತ್ತೆ. ನೀವ್ ಯಾವ್ದಕ್ಕೂ ಅದಕ್ಕೆ ತಂತ್ರವಿದ್ಯೆ ಮಂತ್ರವಿದ್ಯೆ ಯಂತ್ರವಿದ್ಯೆ ಮಾಡಕ್ ಬೇಕಾಗಲ್ಲ. ತಿಳಿತಾ ಇದೇನಾ? ರಿಲೇಶನ್ಶಿಪ್ ಅನ್ನ ನಿಮ್ಗೆ ಸರಿ ಮಾಡ್ಸೋದಂದ್ರೆ ನೀವು ಶಿವ ಅನ್ರಿ ಅಂದ್ರೆ ಅರ್ಥ ಸಮಾಧಾನದಿಂದ ಇರ್ರಿ, ಒಂದ್ ಕಡೆ ಕುಂತ್ ಮೆಡಿಟೇಷನ್ ಮಾಡ್ರಿ ಅಂತ. 3ನೇ ರಿಸಲ್ಟ್. ಅದಾದ ನಂತರ 4ನೇ ರಿಸಲ್ಟ್ ಬರ್ಕೋರಿ. ಮೊನ್ನೆ ನಿಮ್ಗೆ ಯಾರ್ಯಾರು ನಮ್ಮ ಮೈಂಡ್ ಪವರ್ ಕೋರ್ಸ್ ನಲ್ಲಿ ಇದ್ದೀರಿ ಅವ್ರಿಗೆ ಆ ಕೋರ್ಸ್ ಅನ್ನ ಹೇಳಿದ್ದೇನೆ, 3 days ಹ್ಯಾಪಿನೆಸ್ ಮಾಸ್ಟ್ರಿ ಅಂತ ಹೇಳಿದೆ. ಎಲ್ಲರಿಗೂ ನೆನಪಿದೆನಾ? ಯಾವಾಗ್ಲೂ ಖುಷಿಯಾಗಿರೋದು. ಈಗ ಯಾವಾಗ ನಾನು ಧ್ಯಾನಿ ಆಗಿರ್ತೀನಿ ನೋಡ್ರಿ, ಧ್ಯಾನದ ಆಳಕ್ಕೆ ಹೋಗಿರ್ತೀನಿ, ಅಲ್ಫಾ ಲೆವೆಲ್ಗೆ ಹೋಗಿರ್ತೀನಿ ನೋಡ್ರಿ, ನಿಜವಾದ ಆನಂದ ಅನ್ನುವಂಥದ್ದಿದೆ ನೋಡ್ರಿ, ಅದು ನನ್ಗೆ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ. ವ್ಯಕ್ತಿಗೆ ಬರುತ್ತೆ, ಆ ಸ್ಥಿತಿಗೆ ಬರ್ತಾನೆ ವ್ಯಕ್ತಿ, ಆ ಹ್ಯಾಪಿನೆಸ್ ಬರುತ್ತೆ. ಕಣ್ ತೆಗಿಬೇಕಂದ್ರೂ ತೆಗಿಬಾರ್ದು ಅನ್ಸುತ್ತೆ. ಇಂಥದ್ದು ಒಂದು ಜಗತ್ತಿನೊಂದಿಗೆ ನಾವು ಕನೆಕ್ಟ್ ಆಗಿರ್ತೀವಿ, ಅದು ಬಹಳ ಖುಷಿ ಕೊಡುತ್ತೆ ನಮ್ಗೆ, ಆನಂದ. ಅದು ಹೇಳೋದಕ್ಕೆ ಬರೋದಿಲ್ಲ. ಈಗ ಯಾವ ರೀತಿ ನೋಡ್ರಿ, ಒಂದ್ ಸ್ವೀಟ್ ಇದೆ, ಸಕ್ಕರೆ ಇದೆ, ಸಕ್ಕರೆ ಬಗ್ಗೆ ಒಂದ್ ಪುಸ್ತಕನೂ ಬರೀರಿ, ಏನ್ ಗೊತ್ತಾಗೋದಿಲ್ಲ. ಒಂದಿಷ್ಟು ಹಾಕ್ಬಿಡ್ರೆ ತಿನ್ನೋನಿ, ತಿಂದ್ರ ನೋಡ್ರಿ ಅವಾಗ ಸೇಮ್ ಹಂಗೆ ಅನುಭವಿಸಿದವನಿಗೆ ಮಾತ್ರ ಅದ್ರ ರುಚಿ ಗೊತ್ತಾಗುತ್ತೆ. ಅದೇ ನಿಜವಾದ ಆನಂದ. ಹಾಗಾಗಿ ನಾನು ಅನ್ನುವಂತ ಅಸ್ತಿತ್ವ ಏನಿದೆ ನೋಡ್ರಿ, ನಾನಂದ್ರೆ ಆತ್ಮ, ನನ್ ಶರೀರ ಅಲ್ಲ, ನನ್ನ ಆತ್ಮ, ನನ್ನ ಅಸ್ತಿತ್ವನೇ ಆತ್ಮ ಇದೆ. ನನ್ ಶರೀರ ಏನಿದೆ ಅಂದ್ರೆ ಬಟ್ಟೆ ತರ ಇದೆ, ಶರೀರ ಒಂದ್ ಆತ್ಮಕ್ ಬೇಕಾಗಿಯೋ ಬಟ್ಟೆ. ಈಗ 15 ನಿಮಿಷದ ಆಚೆ ಬೇರೆ ಇತ್ತು, ಈಗ ಬೇರೆ ಇದೆ, ಎಲ್ಲಾರು ನೋಡಿದವ್ರಿಗೆ ಗೊತ್ತಿದೆ. ಚೇಂಜ್ ಮಾಡ್ತಾ ಇರ್ತೀವಿ, ನಮ್ಗೆ ಎನರ್ಜಿ ಚೇಂಜ್ ಮಾಡ್ಬೇಕಾಗುತ್ತೆ, ಅನಿವಾರ್ಯ ನಮ್ದು. ಇಲ್ಲಾಂದ್ರೆ ನಾ ರೇಖಿದಾಗ ಇರ್ತೀನಿ, ಅದೇ ಡ್ರೆಸ್ ಮೇಲೆ ಇದ್ರೆ ಎನರ್ಜಿ ನನ್ಗೆ ಎಕ್ಸ್ಚೇಂಜ್ ಮಾಡೋದಿರುತ್ತೆ ಮತ್ತೆ ಮತ್ತೆ. ಹಾಗಾಗಿ ನಾವು ಈ ಎಲ್ಲಾ ಟೆಕ್ನಿಕ್ ಗಳನ್ನ ಯೂಸ್ ಮಾಡ್ಬೇಕು ಟ್ರೈನರ್ಸ್. ಸೇಮ್ ಅದೇ ರೀತಿ ನನ್ನೊಳಗಿನ ಆತ್ಮ ಅಂತ ಏನಿದೆ ನೋಡ್ರಿ, ಅದಕ್ಕೆ ಬೇಕಾಗುವಂಥದ್ದು ಏನಿದೆ, ಆತ್ಮ ಏನ್ ಕೇಳುತ್ತೆ ಅಂದ್ರ ಶಾಂತಿ ಸಮಾಧಾನ ನೆಮ್ಮದಿ ಖುಷಿಯಾಗಿರೋದು ಕೇಳುತ್ತೆ. ಇದಕ್ ಸಪ್ತ ಸೂತ್ರಗಳು ಅಂತ ಹೇಳ್ತಾರೆ, ಆತ್ಮದ 7 ಸೂತ್ರಗಳು ಬರುತ್ತೆ. ಯಾವಾಗ್ಲೂ ಆನಂದವಾಗಿರುವುದನ್ನ ಬಯಸುತ್ತೆ ಆತ್ಮ. ಎಲ್ಲವೂ ಪ್ರೀತಿ ವಿಶ್ವಾಸ ವಾತ್ಸಲ್ಯ ಮಮತೆ ಕರುಣೆ ದಯೆ ತ್ಯಾಗ, ಇದೆಲ್ಲವೂ ಆತ್ಮದ ಲಕ್ಷಣ ಇದೆ. ಇವತ್ ನಮ್ದು ಮನಿ ಎಲ್ಲ ರಣರಂಗ ಆಗ್ಬಿಟ್ಟವು. ಎಲ್ಲ ಆಫೀಸಿಗೆ ಹೋಗಿರ್ತೇವ, ಅಲ್ಲಿ ಒಬ್ರು ಸರಿ ಯುದ್ಧನೇ ಅದ ನಮ್ದು.
ಎಲ್ಲಿ ಕಾಲಿಟ್ಟೆ ಅಲ್ಲಿ ಫೈಟಿಂಗ್ ಅದ ನಮ್ದು. ಯಾವಾಗ ಅದು ಸರಿಪಡಿಸ್ತ್ರಿ? ಮಾಡ್ಬೇಕಲ್ಲ ನಿಮ್ಮೇಲೆ ನೀವು ವರ್ಕ್. ಯಾರ್ಯಾರಿಗೆ ಫೀಲ್ ಆಗುತ್ತೆ ನಿಜವಾಗ್ಲೂ ನನ್ ಮೇಲೆ ನಾ ಕೆಲಸ ಮಾಡ್ಬೇಕಾಗಿದೆ? ನಿಮ್ಗೆ ಹೇಳ್ತೀನಿ ನೋಡ್ರಿ, ಇನ್ನೊಬ್ರಿಗೆ ಸುಧಾರಣೆ ಮಾಡೋದ್ ದೇವ್ರನೆ ಬಿಟ್ಟಾಕ್ರಿ. ನೀವು ಒಟ್ಟೆ ಟೋಟಲಿ ಗಾಂಧೀಜಿ ಆಗ್ಲಕ್ ಹೋಗ್ಬೇಡ್ರಿ. ಸ್ವತಂತ್ರ ಆಯ್ತು ಗಾಂಧೀಜಿ ಆಗ್ಬೇಡ್ರಿ. ಇನ್ನೊಬ್ರಿಗೆ ಏನು ಸುಧಾರಣೆ ಮಾಡ್ಬೇಡ್ರಿ. ಪ್ರತಿ ದಿನಾನು ಒಂದು ಹಂತ, ಒಂದು ಹೆಜ್ಜೆ ಮಾತ್ರ ನೀವು ಪರಿವರ್ತನೆ ಆಗ್ರಿ ಸರ್. ಒಂದೇ ಹೆಜ್ಜೆ, ಬಾಳ್ ಮಾಡ್ಬೇಡ್ರಿ. ಇವತ್ ಒಂದ್ ನಿರ್ಧಾರ ಮಾಡ್ರಿ, ಅದ್ರ ಮೇಲೆ ಫೋಕಸ್ ಮಾಡ್ರಿ. ರಾತ್ರಿ ನೋಡ್ರಿ, ಆ ಗೆಲುವಿನ ಆನಂದ ನಿಮ್ಮಲ್ಲಿ ಬರುತ್ತೆ. 100% ಬರುತ್ತೆ. ಸೊ ಹಾಗಾಗಿ ನಿಮ್ಮೊಳಗಿನ ಸಚ್ಚಿತ್ತಾನಂದ ಸ್ವರೂಪ ನಿತ್ಯ ಪರಿಪೂರ್ಣವಾಗಿರುವಂತ ಆತ್ಮಾನಂದ ಅಂತಿದೆ ನೋಡ್ರಿ, ಅದು ಧ್ಯಾನದಲ್ಲಿ ದಕ್ಕುತ್ತೆ. ಸಾಧ್ಯ ಇದೆ ಅದು ಮೆಡಿಟೇಷನ್ ನಲ್ಲಿ. ಅದ್ರ ಫೀಸ್ ಮಾತ್ರ ಪೇ ಮಾಡ್ಬೇಕು. ಫ್ರೀ ಇಲ್ಲ ನಮ್ದು. ಯಾಕೆ ಫ್ರೀ ಇಲ್ಲ ಅಂದ್ರೆ ಇದು ಸರ್ಕಾರದ ಯೋಜನೆ ಅಲ್ಲ. ಯಾರು ನಮ್ಗೆ ಟ್ಯಾಕ್ಸ್ ಕಟ್ಟಂಗಿಲ್ಲ. ತಿಳಿತಾ? ಮಕ್ಕಳೇ ನೀವೇ ಕಟ್ಬೇಕು, ಟ್ರಸ್ಟ್ ನಡಿಬೇಕು. ನಾನೇನ್ ಮಾಡ್ಲಿ ಒಬ್ಳೆ ಹೇಳ್ರಿ? ನಾವ್ ಓಂ ನಮ ಶಿವ ಅಂತ ಏನು ಇಲ್ದೇ ನನ್ ಟ್ರಸ್ಟ್ ಯಾರು ನಡೆಸ್ತಾರ? ಆಫೀಸ್ ಯಾರು ನಡೆಸ್ತಾರ? ನಮ್ಮ ಎಲ್ಲ 1 ಲಕ್ಷ ರೂಪಾಯಿ ನನ್ ಸ್ಯಾಲ್ರಿ ಕೊಡ್ಬೇಕು, ಅದು ಯಾರು ಕೊಡ್ತಾರ? ಫೇಸ್ಬುಕ್ ಆಡ್ ಮಾಡ್ಬೇಕು ನನ್ 1 ಲಕ್ಷದ್ದು, ಅದು ಯಾರು ಕೊಡ್ತಾರ? ಹಾಗಾಗಿ ನೀವು ಕಟ್ಬೇಕು, ನಾವು ಸೇವೆ ಕೊಡ್ಬೇಕಷ್ಟೇ. ಮತ್ತೆ ನಮ್ದು ಯಾವಾಗ್ಲೂ ಇದೆ, ನಮ್ಮ ಉಷಾ ಅಮ್ಮ ಇದಾರೆ, ಎಲ್ಲ ನಮ್ ಸೀನಿಯರ್ಸ್ ಇದೆ. ನಮ್ದೊಂದ್ ಥೇರಿ ಇದೆ ನಮ್ ಟ್ರಸ್ಟಿನ್. ಯಾರಾದ್ರೂ ನಮ್ಗೆ 1 ರೂಪಾಯಿ ಕಟ್ಟಿದ್ರೆ ನಾವು 10 ರೂಪಾಯಿ ವಾಪಸ್ ಕೊಡ್ತೇವ್ರಿ. ಜ್ಞಾನ 10 ಕಟ್ಟಿದ್ರೆ 100, 100 ಕಟ್ಟಿದ್ರೆ 1000, 1000 ಕೊಟ್ರೆ 10,000 ನಾವು 100% ಕೊಡ್ತೀವಿ. 10 ಪಟ್ಟು ಕೊಡ್ತೀವಿ. ಅದನ್ನ ನೀವು 1 ರೂಪಾಯಿ ಕಟ್ಟಬೇಕು. ಇದು ಸಿಸ್ಟಮ್. ನೀವು ಬೀಜ ಆದ್ರೂ ಬೀತ್ರಿ, ಬೆಳಿ ಕೊಡೋದ್ ಪರಮಾತ್ಮನಿಗೆ ಬಿಡ್ರಿ. ಪೃಥ್ವಿಯ ಲಕ್ಷಣ ಗೊತ್ತಲ್ಲ, ಭೂಮಿಯ ಲಕ್ಷಣ ಏನು ಅಂದ್ರೆ ಯಾವ್ದು ಬಿತ್ತೀವಿ ಅದು ಹೆಚ್ಚಾಗುತ್ತೆ. ಸೇಮ್ ಅದೇ ರೀತಿ ಇಲ್ಲಿ ನೀವು ಜ್ಞಾನಕ್ಕಾಗಿ ಧ್ಯಾನಕ್ಕಾಗಿ ಬಿತ್ತಿದ್ರಿ ಅಂದ್ರ ಅದ್ರ ರಿಸಲ್ಟ್ ಇದೆ ನೋಡ್ರಿ, ಅದು 100% ಇರುತ್ತೆ. ಹಾಗಾಗಿ ಇದು ಹ್ಯಾಪಿನೆಸ್, ನಿಜವಾದ ಆನಂದ ನಮ್ಗೆ ಮೆಡಿಟೇಷನ್ ಅಲ್ಲಿ ಸಿಗುತ್ತೆ. ಇಷ್ಟು ತಿಳಿತಾ ಎಲ್ಲರಿಗೂ? ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಸೋಷಿಯಲ್ ಅಂತ, ಸಾಮಾಜಿಕವಾಗಿ ಬೆಳೆಯೋದಕ್ಕೆ. 21 ದಿನ ಚಂದ ಕ್ಲಾಸ್ ಮಾಡಿದ್ರಿ, ಒಂದಿಷ್ಟು ತಿಳ್ಕೊಂಡ್ರಿ, ಮೆಡಿಟೇಷನ್ ಮಾಡಿದ್ರಿ. ನಿಮ್ ಗೊತ್ತಾ, ನೀವು ಯಾವ ಫೇರ್ ಅಂಡ್ ಲವ್ಲಿ ಹಚ್ಚದ್ ಬೇಕಾಗಿಲ್ಲ, ಯಾವ ಪಾಂಡ್ಸ್ ಹಚ್ಚದ್ ಬೇಕಾಗಿಲ್ಲ. ಈಗ ಎಲ್ಲ ಬೇರೆ ಬೇರೆ ಕ್ರೀಮ್ ಬಂದವ್ ಬಿಡ್ರಿ, ಅವೆಲ್ಲ ಹಳೇವಾಗ್ಬಿಟ್ಟು ನೀವ್ ಯಾವ್ದು ಹಚ್ಚೋದ್ ಬೇಕಾಗಿಲ್ಲ. ಸಮಾಜ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಏನು ಎನರ್ಜಿ ಚೇಂಜ್ ಆಗಿದೆ. ನಮ್ಮಲ್ಲಿ ಗ್ರ್ಯಾಂಡ್ ಮಾಸ್ಟರ್ ನಂಗೆ ನಾನು ಯಾವಾಗ್ಲೂ ಹೇಳ್ತೀನಿ, ಲೈಫ್ ಕೋಚ್ನವರಿಗೂ ಹೇಳ್ತೀನಿ, ನಿಮ್ಮ ಹೆಸರಿನ ಹಿಂದೆ ಗ್ರ್ಯಾಂಡ್ ಮಾಸ್ಟರ್ ಅಂತ ಇದೆ. ಈಗ ಹೇಳ್ರಿ, ಸಮಾಜ ನಿಮ್ಗೆ ಗುರುತಿಸುತ್ತಾ? 100%. ಈಗ ನಮ್ಮ ಮೂರ್ತಿ ಸರ್ ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ ಮೂರ್ತಿ. ಈಗ ಹೇಳ್ರಿ, ಸುಮ್ಮ ಮೂರ್ತಿಗೂ ಗ್ರ್ಯಾಂಡ್ ಮಾಸ್ಟರ್ ಮೂರ್ತಿಗೆ ವ್ಯತ್ಯಾಸ ಇದೆನಾ? ಎನರ್ಜಿ ಏನಾಗುತ್ತೆ ಅಂದ್ರೆ ಚೇಂಜ್ ಆಗುತ್ತೆ. ಅವಾಗ ಸಮಾಜ ನಿಮ್ ಕಡೆಗೆ ತಿರುಗಿ ನೋಡುತ್ತೆ. ನೀವು ಹೇಳೋದ್ರಲ್ಲಿ ಏನೋ ವಾಸ್ತವ ಇದೆ ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ಯಾವಾಗ ಮಾಡ್ಕೊಳ್ಳುತ್ತೆ? ನಿಮ್ಗೆ ಟ್ರೈನಿಂಗ್ ಇದೆ, ನಿಮ್ಗೆ ಜ್ಞಾನ ಇದೆ, ಅದ್ರ ಅನುಭವ ಇದೆ, ಮೆಡಿಟೇಷನ್ ನ ಸ್ಟೆಪ್ಸ್ ಗಳು ಗೊತ್ತಿವೆ. ಈಗ ಇಲ್ಲಿವರೆಗೆ ಇನ್ನೊಂದು ಹೇಳ್ತೀನಿ ನೋಡ್ರಿ, ಧ್ಯಾನ ಮಾಡ್ಬೇಕಂತ ಯಾರ್ಯಾರು ಕಣ್ಣು ಮುಚ್ಚಿರಿ, ಏನ್ ಧ್ಯಾನ ಮಾಡ್ರಿ ನಿಮ್ಗೆ ಗೊತ್ತಿದೆ. ಏನ್ ಧ್ಯಾನ ಮಾಡಿರಿ, ಎಲ್ಲೆಲ್ಲಿಗೆ ಹೋಗ್ ಬಂದ್ರಿ, ಎಷ್ಟು ಟೆನ್ಷನ್ ಮಾಡ್ಕೊಂಡಿರಿ, ಉಲ್ಟಾ ತಲಿ ಕೆಡಿಸ್ಕೊಂಡ್ ತಲಿ ನೋವು ಬರೋದು ಎಷ್ಟೋ ಜನರು ನಾನ್ ರಿಸಲ್ಟ್ ಕೇಳಿ. ಮೆಡಿಟೇಷನ್ ಮಾಡಿ ಉಲ್ಟಾ ಹಿಂಗ ಅನಿಸ್ತು, ಸುಮ್ನೆ ಧ್ಯಾನ ಮಾಡಿದೀವಲ್ಲ ನಾವು, ಶಿವ ಅಂತ ಹಿಂಗೆ ಇದ್ರ ಬರ್ತಿತ್ತು. ಪಶ್ಚಾತ್ತಾಪ ಆಗುತ್ತೆ. ಬರ್ಲಾರ್ದೆಲ್ಲ ನೆನಪು ಬರ್ತಾವ ಮೆಡಿಟೇಷನ್ ದಾಗ. ಯಾರಿಗ್ ಮರಿಬೇಕಂತೀವ್ ನೋಡ್ರಿ, ಅವರ ಅಂತ ಎದ್ರೆ ರೀಸನ್ ಬರ್ಕೋರಿ. ಕಾರಣ, ನಮ್ಮ ಒಳಗೊಂದು ಕಲೆಕ್ಟಿವ್ ಮೈಂಡ್ ಅಂತಿದೆ, ಕಲೆಕ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಯಾವ್ದನ್ನ ಮರಿಬೇಕು ಅಂತ ಪ್ಲಾನ್ ಮಾಡಿವ್ ನೋಡ್ರಿ, ಅದು ಕಲೆಕ್ಟಿವ್ ಮೈಂಡ್ ಅಲ್ಲಿ ಜಾಗೃತ ಅವಸ್ಥೆಯಲ್ಲಿದೆ. ನೀವು ನಿಧಾನಕ್ಕೆ ಕಣ್ಣು ಮುಚ್ಚಿತ್ರ ನೋಡ್ರಿ, ಸೈಲೆಂಟ್ ಮೋಡಿಗೆ ಬರ್ತಾರಲ್ಲ, ಅವಾಗ ನಿಧಾನಕ್ಕೆ ಪೇಪರ್ ಓಪನ್ ಆಗುತ್ತೆ. ಅದು ಅವಾಗ ಎಲ್ಲಾ ಪೂರಾ ಚಿತ್ರೀಕರಣ ನಿಮ್ ಎದುರಿಗೆ ರೀಲ್ ನಡೀತಾ ಇರುತ್ತೆ. ಈಗ ಹೇಳ್ರಿ, ಎಲ್ಲಿಂದ ಮೆಡಿಟೇಷನ್ ಮಾಡ್ತೀರಿ? ಕಣ್ ಮುಚ್ಚಿರಿ, ನೀವು 1 ತಾಸು ಮುಚ್ಚ್ರಿ, 2 ತಾಸು ಕುಂತು ಕೈ ಕಾಲೇ ಕುಟ್ ಹಿಡಿದಿರ್ತಾವ, ಅದ್ ಏನ್ ಕೆಲ್ಸ ಆಗೋದಿಲ್ಲ. ಸೊ ಹಾಗಾಗಿ ಬರ್ಕೋರಿ, ರಿಸಲ್ಟ್ ಎಲ್ಲಿ ಬರುತ್ತೆ ಅಂದ್ರ ಗೈಡೆಡ್ ಮೆಡಿಟೇಷನ್ ಅಲ್ಲಿ ರಿಸಲ್ಟ್ ಇರುತ್ತೆ. ಗುರುವಿನ ಸಮ್ಮುಖ ಅಥವಾ ಒಂದು ಎನರ್ಜಿಯ ಸಮ್ಮುಖದಲ್ಲಿ. ಗುರು ಅಂದ್ರೆ ನಾನು ಅಂತ ಏನ್ ತಿಳ್ಕೊಬಿಡ್ರಿ, ಬಟ್ ಒಬ್ರು ಮಾರ್ಗದರ್ಶನ. ಗೈಡೆಡ್ ನಲ್ಲಿ ಏನಾಗುತ್ತೆ ಅಂದ್ರ ನಮ್ಮ ಕಲೆಕ್ಟಿವ್ ಮೈಂಡ್ ಇದೆ ನೋಡ್ರಿ, ಅದು ಓಪನ್ ಆಗೋದಕ್ಕೆ ಬಿಡೋದಿಲ್ಲ ಗೈಡೆಡ್. ಯಾಕೆ ಓಪನ್ ಆಗೋದಿಲ್ಲ ಅಂದ್ರೆ ಅಲ್ಲಿ ಅಲ್ಫಾ ಓಪನ್ ಆಗಿರುತ್ತೆ. ನಾವು ಮಾಡೋ ಟ್ರಿಕ್ ಅಲ್ಲೇ ಅಲ್ಫಾ ತೆಗೆದು ಬಿಡ್ತೀವಿ, ನಾವು ಮೊದಲು ಓಪನ್ ಮಾಡ್ತೀವಿ ಅದಕ್ಕೆ. ಹಾಗಾಗಿ ಅಲ್ಲಿ ನಮ್ಗೆ 100ಕ್ಕೆ 100ರಷ್ಟು ಏನಾಗುತ್ತೆ,
ರಿಸಲ್ಟ್ ಬರುತ್ತೆ ಮೆಡಿಟೇಷನ್ ಮಾಡೋದ್ರಿಂದ, ಮತ್ ಜೊತೆಗೆ ಸಾಮಾಜಿಕವಾಗಿ ಬೆಳೆಯೋದ್ರಿಂದ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ, ನೀವು ಆಧ್ಯಾತ್ಮಿಕ ಸ್ತರದಲ್ಲಿ ಒಂದು ಹೊಸ ಎನರ್ಜಿಯ ಜೊತೆಗೆ ಕನೆಕ್ಟ್ ಆಗಿ ಆ ಫೀಲಿಂಗ್ ಜೊತೆ ಕನೆಕ್ಟ್ ಆಗೋದಕ್ಕೆ ನಿಮ್ಗೆ ಇದು ಹೆಲ್ಪ್ ಮಾಡುತ್ತೆ. ಸ್ಪಿರಿಚುವಲ್ ಎನರ್ಜಿ. ಈ ಕೆಲವರು ನಮ್ಮಲ್ಲಿ ಟೀಮ್ ನಲ್ಲಿ ಇದ್ದಾರೆ. ನಮ್ ಟೀಮ್ ಹೆಂಗಿದೆ ಅಂದ್ರೆ ನಿಮ್ಗೆ ಹೇಳ್ತೀನಿ. ನಮ್ಮಲ್ಲಿ 10 ವರ್ಷದವರು ಇದ್ದಾರೆ, 100 ವರ್ಷದವರು ಇದ್ದಾರೆ. ಎಲ್ಲಾ ಏಜ್ ಜಾಸ್ತಿ ಇರೋರು 30ಲಿಂದ 60 ತನಕ ಜಾಸ್ತಿ ಇದ್ದಾರೆ. 30 to 60 ಏನಿದ್ದಾರೆ ನೋಡ್ರಿ, ಅವ್ರು ನಮ್ಮಲ್ಲಿ 80% ಅವರೇ ಇದ್ದಾರೆ. ಒಂದ್ ಪೂರ್ತಿ ಹಿರಿಯರು ಇಲ್ಲ, ಒಂದಿಷ್ಟು ಕಿರಿಯರು ನನ್ನ ಲೆವೆಲ್ದವರು ಇದ್ದಾರೆ. 30ರಿಂದ 60 ತನಕನೇ 80% ಇದ್ದಾರೆ. ಒಂದೇ ಮೆಡಿಟೇಷನ್ ನಿಮ್ಗೆ ಹೇಳ್ತೀನಿ, ಒಂದೇ ಮೆಡಿಟೇಷನ್ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಅನುಭವವನ್ನ ಕೊಡುತ್ತೆ. ಗೊತ್ತಲ್ಲ ನಿಮ್ಗೆ? ಪ್ರತಿ ಸಲನು ಈಗ ಅಮಾವಾಸ್ಯೆ ಧ್ಯಾನ, ಹುಣ್ಣಿಮೆ ಧ್ಯಾನ ಎಲ್ಲ ಮಾಡ್ತೀವಿ, ಎಲ್ಲರಿಗೂ ಒಂದೇ ಬರುತ್ತೆ? ಇಲ್ಲ ಇಲ್ಲ, ಬರ್ಕೊಡ್ರಿ. ಯೂನಿವರ್ಸ್ ನಮ್ಗೆ ಏನ್ ಸಪೋರ್ಟ್ ಮಾಡುತ್ತೆ ಅಂದ್ರ, ನನಗೆ ಯಾವ ಎನರ್ಜಿಯನ್ನ ಡಿಲೀಟ್ ಮಾಡ್ಬೇಕಾಗಿದೆ ಅದು ಡಿಲೀಟ್ ಆಗುತ್ತೆ, ಯಾವ ಎನರ್ಜಿ ಜೊತೆ ಕನೆಕ್ಟ್ ಆಗ್ಬೇಕಾಗಿದೆ ಆ ಎನರ್ಜಿ ಕನೆಕ್ಟ್ ಆಗುತ್ತೆ. ಇದು ಮೆಡಿಟೇಷನ್ ಅಲ್ಲಿರುವಂತ ಪವರ್. ಮತ್ತೆ ಇವತ್ತಿನ ತನಕ ಸಕ್ಸಸ್ ಅಂತ ಇದೆ ನೋಡ್ರಿ, ಧ್ಯಾನಿಗಳ ಸಕ್ಸಸ್ ಜಾಸ್ತಿ ಇದೆ, ನೆನ್ಪಿಟ್ಕೋರಿ. ಧ್ಯಾನಿಗಳ ಸಂಕಲ್ಪ ಇದೆ ನೋಡ್ರಿ, ಅದು ಬಹಳ ಬೇಗ ಸಿದ್ಧ ಆಗುತ್ತೆ. ವಾಸ್ತವನು ಹಿಂಗೆ ಇದೆ. ನನ್ ಮೊನ್ನೆ ಹೇಳುವಾಗ ನೋಡ್ರಿ, ಒಬ್ರು ಯಾರಾದ್ರೂ ಗುರುಗಳಿದ್ದಾರೆ ಅಂತ ತಿಳ್ಕೊರಿ. ಅವ್ರು ಯಾವ್ದೋ ಕೇವಲ ಒಂದ್ ಪ್ಲಾನ್ ಹಾಕಿರ್ತಾರಷ್ಟೇ, ಒಂದ್ ಪ್ಲಾನ್, ಇಂಥದ್ದೊಂದ್ ಏನೋ ಮಾಡ್ಬೇಕು ಅಂತ ಹೇಳಿ. ಅದಕ್ಕೊಂದ್ 10 ಕೋಟಿ ರೂಪಾಯಿ ಬೇಕಂತ ತಿಳ್ಕೊರಿ ಎಕ್ಸಾಂಪಲ್. ಓನ್ಲಿ ಶಿಷ್ಯರಿಗೆ ಹೇಳಿರ್ತಾರ 10 ಕೋಟಿ ಅರೇಂಜ್ ಮಾಡ್ಬೇಕಪ್ಪ ನೀವು, ಅಟ್ ಹೇಳ್ತಾರ, ಒಳಗ್ ಹೋಗಿರ್ತಾರ. ನಿಮ್ಗೆ ಹೇಳ್ತೀನಿ, ಒಂದು ವಾರದಲ್ಲಿ 10 ಕೋಟಿ ಅರೇಂಜ್ ಆಗುತ್ತೆ. ಅವ್ರ ಅಕೌಂಟಿಗೆ 10 ಕೋಟಿ ಬಂದೇ ಬರುತ್ತೆ. ಗೊತ್ತಾ ನಿಮ್ಗಿದು? 10 ಕೋಟಿ ಅವ್ರ ಬಲ್ ಬರುತ್ತೆ. ಅವ್ರ ಕೆಲ್ಸಾನು ಮಾಡೋದಿಲ್ಲ, ನೀವು ಮಾಡ್ರಿ ಅಂತ ಯಾರಿಗ್ ರಿಕ್ವೆಸ್ಟ್ ಮಾಡೋದಿಲ್ಲ. ಈ ರೀತಿ ಏನ್ ಕ್ಲಾಸ್ ಮಾಡಿ ಎಲ್ಲಾರಿಗ್ ಹೇಳಿ ಕೇಳಿ ಅವ್ರ ಪರಿಸ್ಥಿತಿ ಏನೂ ಮಾಡೋದಿಲ್ಲ. ಆದ್ರೂ 10 ಕೋಟಿ ಅವ್ರ ಹತ್ರ ಬರುತ್ತೆ. ರೀಸನ್ ಏನು ಅಂದ್ರೆ ಬರ್ಕೋರಿ, ಮೆಡಿಟೇಟರ್ ಧ್ಯಾನಿಗಳ ಅವರ ಇರುತ್ತೆ ನೋಡ್ರಿ, ವೈಬ್ರೇಷನ್ ಅದು ಬಹಳ ದೊಡ್ಡ ಲೆವೆಲ್ ಅಲ್ಲಿ ಇರುತ್ತೆ, ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಇಂಥದ್ದೊಂದು ಶಕ್ತಿ ಆಕ್ಟಿವೇಟ್ ಆಗುತ್ತೆ. ಯಾರ ಹತ್ರ ಹಣ ಇದೆ ನೋಡ್ರಿ, ಮತ್ತೆ ಯಾರಿಗೆ ಅವ್ರ ಮೇಲೆ ಗೌರವ ಇದೆ, ನಂಬಿಕೆ ಇದೆ ನೋಡ್ರಿ, ಅವ್ರಿಗೆ ಗೊತ್ತಿಲ್ದಂಗೆ ಅವ್ರ ಅಕೌಂಟಿಗೆ ಹೋಗ್ಬಿಡುತ್ತೆ. ಇವರಿಗೂ ಗೊತ್ತಾಗೋದಿಲ್ಲ ನಾನು ಯಾಕೆ ಹಾಕಿನಿ ಅಂತ, ಬಟ್ ಹೋಗುತ್ತೆ ಅದು. ಒಂದು ವಾರದಲ್ಲಿ 10 ಕೋಟಿ ಅವ್ರು ಆಗುತ್ತೆ ಅವ್ರ ಬಗ್ಗೆ. ಯಾರು ಇಂತೂ ನಾವು ಉದಾಹರಣೆ ತಗೊಂಬಂಗಿಲ್ಲ, ಬಹಳ ಜನ ಇದ್ದಾರೆ, ನಿಮ್ಗೂ ಗೊತ್ತಿರ್ಬೋದು. ಹಾಗಾದ್ರೆ ಈ ಎನರ್ಜಿ, ಇಂತಹ ಎನರ್ಜಿಯ ಜೊತೆಗೆ ನಾವ್ ಯಾಕೆ ಕನೆಕ್ಟ್ ಆಗ್ಬಾರ್ದು? ಏನ್ ಹಿಂಗೆ ಸಾಧನೆ ಅದೇ ಗಂಡ ಮನಿ ಮಕ್ಕಳು ಸಂಸಾರ ಬಡ್ಕೋರ್ಯೋ ಬೀದರ್ ಭಾಷೆದ ಆಪ್ಷನ್ ಅದನ್ನು ಇದೆ. ನಿಮ್ಗ 2 ಆಪ್ಷನ್ ಇವೆ ನೋಡ್ರಿ. ಒಂದು ಪರಿವರ್ತನೆ ಆಗ್ಲಿ, ಒಂದು ಆಪ್ಷನ್ ಇದೆ. ಎರಡನೇದಿದೆ ಎಲ್ಲಿದ್ರಿ ಅಲ್ಲಿ, ಎಲ್ಲಿದ್ರಿ ಅಲ್ಲಿದ್ರು ಸುಖಿ ನೀವೇನಂತದ್ ಏನ್ ಮಾಡೋದ್ ಬೇಕಾಗಿಲ್ಲ. ಅದ ಪರಿವರ್ತನೆ ಆಗೋದು ಯಾವಾಗ? ಸೊ ಹಾಗಾಗಿ ನೆನ್ಪಿಡ್ರಿ, ಯಾರು ಧ್ಯಾನಿಗಳಿರ್ತಾರ ನೋಡ್ರಿ, ಅವ್ರ ಸಂಕಲ್ಪಗಳು ಸಿದ್ಧಿ ಆಗುತ್ತೆ. ಬರ್ಕೊಡಿ, ಯಾವುದೇ ಸಂಕಲ್ಪ ಇದೆ, ಸಮಯ ತಗೊಳುತ್ತೆ. ಇವತ್ ಮಾಡೀನಿ ಅಂದ್ರೆ ನಾಳೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಸಮಯ ಕೇಳುತ್ತೆ. ಯಾಕೆ ಸಮಯ ಕೇಳುತ್ತೆ? ಸೈನ್ಸ್ ಹೇಳ್ತೀನಿ ನೋಡಿ. ಈಗ ಒಂದ್ ಗುಡಿಸಲ್ ಇದೆ ಅಂತ ತಿಳ್ಕೊ, ಗುಡಿಸಲ್ ಕಟ್ಟೋದಕ್ಕೆ ಎಷ್ಟು ಟೈಮ್ ತಗೋತದ ಹೇಳ್ರಿ ನಮ್ಗೆ? ಟೈಪ್ ಮಾಡ್ರಿ, 1 ನಿಮಿಷ. ಚಾಟ್ ಬಾಕ್ಸ್ ಆನ್ ಮಾಡ್ತೀನಿ. ನಿಮ್ ಪ್ರಕಾರ ನಮ್ ಬೀದರ್ ಕಡೆ ಜೋಪಡಿ ಕಟ್ಟದಂತೀವಿ, ಆ ಗುಡಿಸಲ್ ಕಟ್ಟೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ರೇಖಾ ಹೇಳ್ರು, 1 ದಿನ, 1 ದಿನ ಅಥವಾ ಲಾಸ್ಟ್ 2 ದಿನ. 1 ರಿಂದ 2 ದಿನದಲ್ಲಿ ಗುಡಿಸಲ್ ರೆಡಿ ಆಗುತ್ತೆ. ಓಕೆನಾ? ಯಾಕೆ 1 ರಿಂದ 2 ದಿನದಾಗ ಆಗುತ್ತೆ ಅಂದ್ರೆ ಅವ್ನ ಸಂಕಲ್ಪನೆ 1-2 ದಿನದಿರುತ್ತೆ. ಅವ್ನ್ ಯಾರು ತಯಾರು ಮಾಡ್ತಿರ್ತಾನ, ಅವ್ನ ಸಂಕಲ್ಪದ ಸಾಮರ್ಥ್ಯ ಇದೆ ನೋಡ್ರಿ, 1 ರಿಂದ 2 ದಿನ ಇರುತ್ತೆ. ಹಾಗಾಗಿ ಯೂನಿವರ್ಸ್ ಅವನಿಗೆ ತಥಾಸ್ತು ಹೇಳುತ್ತೆ, 2 ದಿನದಾಗ ಅವ್ನ್ ಮುಗಿತ್, ಪೂರಾ ಎಲ್ಲ ಕವರ್ ಮಾಡಿಬಿಟ್ಟಿರ್ತಾನೆ. ಈಗ ಅದೇ ಮೈಸೂರು ಅರಮನೆ ಕಟ್ಟೋದಕ್ಕೆ 18 ವರ್ಷ ಹೋಗಿತ್ತು. ಗೊತ್ತಾ ನಿಮ್ಗೆ ಇದು? ಎಷ್ಟು ವರ್ಷ? 18. ಆ 2 ದಿನದ ಕಟ್ಟಿರುವಂತ ಗುಡಿಸಲು 6 ತಿಂಗಳಿಗೆ ಒಂದ್ಸಲ ಚೇಂಜ್ ಮಾಡ್ಬೇಕು. ಮೈಸೂರು ಅರಮನೆ ಮಿನಿಮಮ್ 6 ಶತಮಾನರ ಇದ್ದಿರುತ್ತೆ ನನ್ನ ಪ್ರಕಾರ, 6-8 ಶತಮಾನ ಇರುತ್ತೆ. ಹಾಗಾಗಿ ನಿಮ್ಮ ಸಂಕಲ್ಪ ಎಷ್ಟು ದೊಡ್ಡದಿರುತ್ತೆ ನೋಡ್ರಿ, ಸಮಯನು ಅಷ್ಟೇ ಬೇಕು ನಿಮ್ಗೆ. ಹಾಗಾಗಿ ಕೆಲವೊಂದ್ಸಲ ಏನಾಗುತ್ತೆ, ಈಗ ನಮ್ಮಲ್ಲಿ 21 ಡೇಸ್ ಮಾಡಿರ್ತೀವ, ಯಾರಿಗೂ ಒಬ್ರಿಗಿಬ್ರಿಗೆ ರಿಸಲ್ಟ್ ಕಾಣುತ್ತೆ.
ಬಾಲಾಜಿ ಅವ್ರಿಗೆ ರಿಸಲ್ಟ್ ಬಂತು, ಸುಚಿತ್ರಾ ಅವ್ರಿಗೆ ಬಂತು, ಮುಕ್ತಾ ಅವ್ರಿಗೆ ಬಂತು, ಈ ಉಳಿದವ್ರಿಗೆ ತಲೆ ಕೆಡಲಕ್ ಶುರು ಮಾಡುತ್ತೆ. ಹಂಗಿಲ್ಲ. ಪ್ರತಿಯೊಬ್ಬರ ಸಂಕಲ್ಪಗಳು ಅದರದೇ ಆಗಿರುವ ಸಮಯವನ್ನ ಕೇಳುತ್ತೆ. ಹಾಗಾಗಿ ಇಲ್ಲಿ ನಿಮ್ಗೆ ಎಷ್ಟು ತಾಳ್ಮೆ ಇರುತ್ತೆ ನೋಡ್ರಿ, ಅಷ್ಟು ಸಂಕಲ್ಪಗಳು ಸಿದ್ಧಿ ಆಗುತ್ತೆ, ಅಷ್ಟಾಗುತ್ತೆ. ನನ್ಗೆ ಹೇಳ್ತೀನಿ ನನ್ ಲೈಫ್ ಇನ್ ನೋಡ್ರಿ, ಒಂದ್ ನಿಮಿಷ. ನನ್ಗೆ ಟ್ರೈನಿಂಗ್ ಟೀ ಗೊತ್ತಿರ್ಲಿಲ್ಲ ಮೇಡಮ್. ಟೀ ಗೊತ್ತಿಲ್ದೇನೆ ಹೆಂಗ್ ಮಾಡಿದ್ರಿ? ಧೈರ್ಯ, ಮೊಂಡ ಧೈರ್ಯ ಅಂತಾರ ನೋಡ್ರಿ. ನಾವ್ ಅಂಜೋರೇ ಅಲ್ಲ, ಬೀದರ್ ಮಂದಿ. ಮಾಡ್ಬೇಕು. ನಿಮ್ಗೆ ಹೇಳ್ತೀನಿ, ಟ್ರೈನಿಂಗ್ ಇಂಡಸ್ಟ್ರಿ ಒಳಗ್ ಕಾಲಿಟ್ಟಾಗ ನನ್ಗೆ 3.5 ಲಕ್ಷ ಫೀಸ್ ಕಟ್ಟೋದಿತ್ತು. 3.5 ಲಾಖ್ ಅಂತೀರ. 3.5 ಲಕ್ಷ ಕಟ್ಟೋದಿತ್ತು. ನನ್ನ ಅಕೌಂಟ್ ಅಲ್ಲಿ ಓನ್ಲಿ 8,000 ಇತ್ತು. ಅಕೌಂಟ್ ಬ್ಯಾಲೆನ್ಸ್ ಇಡೋದಕ್ಕೆ 1,000 ಇಡ್ಬೇಕಂದ್ರೆ ನನ್ನ ಹತ್ರ ಇರೋದು 7,000. ಚಾಲೆಂಜ್ ತಗೊಂಡಿದ್ 3.5 ಲಕ್ಷ. ಅದಕ್ ಬಿಟ್ಟು 14 ಲಕ್ಷ ರೂಪಾಯಿ ನಮ್ಗೆ ಅಡ್ಜಸ್ಟ್ ಅಂದ್ರೆ ಸಾಲ ಇತ್ತು, ನಮ್ಗೆ ಮನೆ ಕಟ್ಟಿದೆವು. ಹಂಗಾಗಿ ಅದ್ರದ್ದು ಒಂದಿಷ್ಟು ಕೂಡ ತಗೊಳೋದಿತ್ತು. ಅದು 14. ನೀವು ನೋಡ್ರಿ ನನ್ ಮೊಂಡ ಧೈರ್ಯ ಹೆಂಗ ಅಂದ್ರ, ಹೆಂಗ್ ಬಿ 14 ಕೊಡೋದೇ ಅದಲ್ಲ. ಆದ್ರೆ ಸರಿ ಇದು ಬಿ ಕೊಟ್ರ ಆಯ್ತು. ಕೋವಿಡ್ ಒಂದ್ ಬಂದಿತ್ತು ನೋಡ್ರಿ, ಗೊತ್ತಲ್ಲ? ಕೊರೋನಾ ಬಂದಿತ್ತು. ನಾವೊಂದ್ ಇದ್ದೀವಿ ಅಂದ್ರೆ ಹೆಂಗಾರ ಮಾಡಿ ಕೊಡಮ್ಮಿ. ತಗೊಂಡಿನ್ ಮನ್ಸೆ ಬಿ ಇರ್ತಾನಂತ ಏನ್ ಗ್ಯಾರಂಟಿ ಇದೆ? ನಾವ್ ಯಾರ ಬಲ್ ತಗೊಂಡಿದ್ದೇವ ಅವಂದು ಲೆಕ್ಕದಾಗಿಲ್ಲ. ಕೊಟ್ಟನ್ ಮನುಷ್ಯ. ನಾವು ಬದುಕುಳ್ದೇವ್, ಅವ್ರು ಬದುಕುಳ್ದಾರ ಅವ್ರು ಕುಡ್ಲಾಕ್ ಬಂದ. ಹಿಂಗ್ ಹಿಮ್ಮತ್ ಮಾಡಿ ಮತ್ತೆ 3.5 ಲಕ್ಷ ಸಾಲ ಮಾಡಿ. ಲೈಫ್ ನಲ್ಲಿ ಬಹಳ ಸೈಂಟಿಫಿಕ್ ಇರೋರು ಸಕ್ಸಸ್ ಆಗೋದಿಲ್ಲ. ಇತಿಹಾಸ ಯಾರ್ ನಿರ್ಮಾಣ ಮಾಡ್ತಾರಂದ್ರೆ ಹುಚ್ಚ್ರೆ. ಗೊತ್ತಿರ್ಲಿದು. ಯಾರ್ದು ಇತಿಹಾಸ ತೆಗಿರಿ, ಹುಚ್ಚುಚ್ಚು ಮಾಡ್ತಿರ್ತಾರ ನೋಡ್ರಿ, ಅವ್ರದೇ ಇತಿಹಾಸ ಆಗುತ್ತೆ. ಇವ್ ಭಾರಿ ಶಾಣೆ ಇರ್ತಾವ ನೋಡ್ರಿ, ಇವೆಲ್ಲ ಇತಿಹಾಸ ಓದ್ತಾವ್. ಅಲೆಕ್ಸಾಂಡರ್ ಏನ್ ಮಾಡ್ದ, ಅವ ಏನ್ರ ಮಾಡ್ದ, ನೀವೇನ್ ಮಾಡತ್ತೀರಿ? ಹಾಗೆ ಯೋಚನೆ ಮಾಡ್ರಿ, ನೀವ್ ಇತಿಹಾಸ ನಿರ್ಮಾಣ ಮಾಡೋರಾಗ್ತೀರಿ, ಇತಿಹಾಸ ಓದೋರಾಗ್ತೀರಿ? ನಾವಂತೂ ನಿರ್ಮಾಣ ಮಾಡ್ಲಿಕ್ಕೆ ನಿಂತೀವಿ. ನಿಮಗ್ ಬಿಟ್ಟಿದ್ದು, ನೀವು ನಿರ್ಮಾಣ ಮಾಡ್ತೀರಿ, ನಿರ್ಮಾಣ ಆಗಿ ನಿಂತ್ ಫೋಟೋ ಇಳಿಸ್ಕೋತೀರಿ ನೋಡ್ರಿ. ಹಾಗಾಗಿ ನೆನ್ಪಿಡ್ರಿ, ಬರ್ಕೊಡ್ರಿ. ಇಲ್ಲಿ ಮೆಡಿಟೇಷನ್ಗೆ ನೀವ್ ಎಷ್ಟೆಷ್ಟು ಸಮಯ ಕೊಡ್ತೀರಿ ನೋಡ್ರಿ, ಅಷ್ಟಷ್ಟು ನಿರ್ಮಾಣದ ಹಂತಗಳು ಬರುತ್ತೆ. ಇಲ್ಲೊಂಚೂರ್ ನಿಮ್ಗೆ ಟೈಮ್ ಸೆಟ್ ಮಾಡೋದು ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು. ಕೆಲವ್ರು ಏನ್ ಮಾಡ್ತೀರಿ, ರೇಖಿ ಲೆವೆಲ್ 2 ದಲ್ಲಿ, ಈಗ ನೆಕ್ಸ್ಟ್ ರೇಖಿ ಲೆವೆಲ್ 2 ನಾಳೆ ಸ್ಟಾರ್ಟ್ ಆಗುತ್ತೆ ನೋಡ್ರಿ, ಸೋಮವಾರ ನಾಳೆ ಮಾಡ್ತಾ ಇದ್ದೀವಿ ಅದಕ್ಕೆ. ಅವ್ರಿಗೆ ಏನಾಗುತ್ತೆ, 9ರಿಂದ 10 ಇರುತ್ತೆ. ಈಗ ಇದು 8:40 ತನಕ ಇರುತ್ತೆ, 8ರಿಂದ. ಹಾಗಾಗಿ ನೀವು 2 ತಾಸಿನ ನಿಮ್ ಮೈಂಡ್ ಸೆಟ್ ಮಾಡ್ಕೋಬೇಕಾಗುತ್ತೆ. 2 ಅವರ್ಸ್ ನನಗ್ ಸೆಷನ್ ಇದೆ ಅಂತ ತಿಳ್ಕೊಂಡು ಮಾಡ್. ನಿಮ್ ಸಲುವಾಗಿ ನೀವು ಮಾಡ್ಬೇಕು. ಹೆಂಗ್ ಸೆಟ್ ಮಾಡ್ತೀರಿ, ಏನ್ ಮಾಡ್ತೀರಿ, ಅದು ನಿಮ್ಗೆ ಬಿಟ್ಟಿದ್ದು. ಓಕೆನಾ? ಕಲಿಬೇಕು ಅಂದ್ರೆ ಮಾಡ್ಬೇಕು. ನಾವು ಬಾಲ್ಯದಲ್ಲಿದ್ದಾಗ 8 ತಾಸು ಶಾಲೆ ಕಲ್ತಿದೀವಿ, ಸ್ಕೂಲ್ನ ಕಲ್ತೀವಲ್ಲ 8 ತಾಸು. ಮತ್ತೆ ಇವತ್ತು 2 ತಾಸು ಕಲೀಲಿಕ್ಕೆ ಆಗಲ್ಲ? ಆಗೋದಿಲ್ಲ? ಆಗುತ್ತೆ. ಯಾಕಾಗೋದಿಲ್ಲ? ಆಗುತ್ತೆ. ಇದ್ರದ್ದು ಒಂದು ರಿಕಾರ್ಡಿಂಗ್ ಏನಿದೆ ನೋಡ್ರಿ, ರಿಕಾರ್ಡಿಂಗ್ಗೆ ನಮಗೆ ಟೈಮ್ ಬೇಕು. ರಿಕಾರ್ಡಿಂಗ್ ಯಾಕಂದ್ರ 7ರಿಂದ 8 ಒಂದ್ ನಡೆಯುತ್ತೆ ಕ್ಲಾಸ್, 8ರಿಂದ 8:45, ಮತ್ತ 9ರಿಂದ 10. ನನ್ 3 ರಿಕಾರ್ಡಿಂಗ್ ಇಡೋದಿದೆ ನೋಡ್ರಿ, ಅದು ನಮ್ಗೆ ಸ್ವಲ್ಪ ಕಷ್ಟ ಇದೆ ಟೀಮ್ನವರಿಗೆ. ಬಟ್ ನಿಮ್ಗೆ ರಿಕಾರ್ಡಿಂಗ್ ಸಿಗುತ್ತೆ, ನಮ್ಗೆ ಟೈಮ್ ಬೇಕಷ್ಟೇ. 2 ದಿನಕ್ಕ 3 ದಿನಕ್ಕ ಒಂದ್ಸಲ ನಿಮ್ಗೆ ರಿಕಾರ್ಡಿಂಗ್ ಅನ್ನ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಅದು ಪ್ಲಾನ್ ಮಾಡಿದೀವಿ, ಮೊದ್ಲಂತೂ ಇಲ್ಲಾನೆ ಅಂತ ಹೇಳಿದೇವ್ ನಾವು. ಆದ್ರೆ ಮಾಡ್ತೀವಿ, ಸ್ವಲ್ಪ ನಮ್ಗೆ ಟೈಮ್ ಕೊಡ್ಬೇಕು. ಈಗ 8:30 9 ಗಂಟೆ ಮುಗಿತಾ, ರಿಕಾರ್ಡಿಂಗ್ ಕೊಡ್ರಿ ಅಂದ್ರೆ ಹಂಗ ಆಗೋದಿಲ್ಲ. ಅವತ್ತಿಂದ ಅವತ್ ಬರೋದಿಲ್ಲ. ಯಾಕಂದ್ರೆ ಮತ್ತೆ ಇನ್ನೊಂದು ಲಿಂಕ್ ನೊಳಗ ನಾವು ಕೆಲಸ ಮಾಡ್ತಾ ಇರ್ತೀವಿ. ಇಷ್ಟ ಅರ್ಥ ಆಯ್ತಾ ಎಲ್ಲರಿಗೂ? ಡನ್. ಮೆಡಿಟೇಷನ್ ಮಾಸ್ಟ್ರಿ ಅಲ್ಫಾ ಶ್ರಾವಣ ಮಾಸದ 21 ದಿನಗಳ ಚಾಲೆಂಜ್ ಅನ್ನ ನೀವೆಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿರಿ ಅಂತ ಹೇಳಿ ಅನ್ಕೊಂಡಿನಿ. ಸೊ ಇದ್ರ ಫೀಸ್ ಬರುತ್ತೆ ನೋಡ್ರಿ. ಆಕ್ಚುಲಿ ಇದು ಫೀಸ್ ಅಂತ ಇಲ್ಲ, ಯಾವುದೇ ಮೌಲ್ಯದಿಂದ ಕೂಡಿರುತ್ತೆ ನೋಡ್ರಿ, ಅದಕ್ಕೆ ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ. ಗೊತ್ತಲ್ಲ? ಬೆಲೆ ಕಟ್ಲಿಕ್ಕೆ ಆಗ್ಲಾರ್ದ ಜಗತ್ತಲ್ಲಿ ಯಾವ್ದಾದ್ರೂ ಇದ್ರೆ ಅದು ಧ್ಯಾನ ಮತ್ತು ಜ್ಞಾನ. ಒಂದ್ ಮೆಡಿಟೇಷನ್ ಮಾಡಿಸಿದ್ರೆ ಇದಕ್ಕೆ ರೇಟ್, ಬೆಲೆ ಕಟ್ರಿ ಎಷ್ಟು ಕೊಡ್ತೀರಿ ಅಂದ್ರೆ ಸಾಧ್ಯ ಇಲ್ಲ. ಅದು ಅವರವರ ಮನಸ್ಥಿತಿ. ಅದೇ ರೀತಿ ಒಂದು ಜ್ಞಾನ ಇದೆ ನೋಡ್ರಿ, ಅದು ಜ್ಞಾನಕ್ಕೆ ನೀವು ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದಕ್ ಬೆಲೆ ಇಲ್ಲ. ಆದ್ರೆ ಒಂಚೂರು ಏನು ಅಂದ್ರೆ ನಿಮ್ ಕಡೆಯಿಂದ ನಾವು ಕೇಳ್ತಾ ಇರುವಂತ ಸೇವೆ ಇದೆ. ಇದರಿಂದ ಒಂದ್ ಏನಾಗುತ್ತೆ, ನಿಮ್ಗೆ ಅಲರ್ಟ್ ಝೋನ್ ಬರುತ್ತೆ. ಮತ್ತೆ ನೀವು ಒಂದು ಸ್ಟೂಡೆಂಟ್ ಮೈಂಡ್ ಸೆಟ್ ಬರುತ್ತೆ. ಫೀಸ್ ಕಟ್ಟಿರ್ತಾರಲ್ಲ, ಒಂದ್ ಗ್ರೂಪ್ ಅಲ್ಲಿ ಬಂದಿರ್ತೀರಿ, ಆಕ್ಟಿವಿಟಿಗಳು ನಡೀತಾ ಇರುತ್ತೆ. ಸೊ ಹಾಗಾಗಿ ಆ ಸ್ಟೂಡೆಂಟ್ ಮೈಂಡ್ ಸೆಟ್ ಅನ್ನ ನಿಮ್ಗೆ ಆಕ್ಟಿವೇಟ್ ಮಾಡೋದಿದೆ ನೋಡ್ರಿ, ಇದು ನಮ್ ಕೆಲಸ ಇದೆ. ಸೊ ಹಾಗಾಗಿ ನೀವು ಯಾವುದಕ್ಕೆ ಪೇ ಮಾಡ್ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಶೈಲಾ. ಒಂದ್ ಸೆಕೆಂಡ್. ಇಲ್ಲಿ ನಮ್ಮ ಟ್ರಸ್ಟ್ ನ ಸ್ಕ್ಯಾನರ್ ಇದೆ, ಕಾಣ್ತಾ ಇದೆ ಅಂತ ಅನ್ಕೊಂಡಿನಿ.
ಈ ನಂಬರಿಗೆ ಮಾಡ್ಬೇಡ್ರಿ, ಓನ್ಲಿ ಸ್ಕ್ಯಾನರಿಗೆ ತಗೋರಿ. ಈ ನಂಬರ್ದವ್ರು ಸದ್ಯಕ್ಕೆ ಲೋಕಲ್ ಮೇಲೆ ಇಲ್ಲ. ಈ ಸ್ಕ್ಯಾನರ್ ತಗೊಂಡ್ರೆ ಸಾಕು, ನೀವು 999 ಅನ್ನ ಪೇ ಮಾಡ್ಬೋದು. ಯಾರ್ಯಾರಿಗೆ ಆಸಕ್ತಿ ಇದೆ ಒಂದ್ಸಲ ಸ್ಕ್ರೀನ್ ಶಾಟ್ ಅನ್ನ ತಗೋರಿ. ಮತ್ತೆ ಏನಾದ್ರೂ ಕ್ವಶನ್ಸ್ ಡೌಟ್ಸ್ ಇದ್ರೆ ನಾನು ಕ್ಲಿಯರ್ ಮಾಡ್ತೀನಿ. ರೆಕಾರ್ಡಿಂಗ್ ಮಾತ್ರ ನೀವು ಪೇಷನ್ಸ್ ಲಿಂದ ಕೂಡ್ಬೇಕು ನೋಡಿ. ನೀವೆಲ್ಲಾರ 999 ತುಂಬ 9 ನಿಮಿಷನಾಗ ಕೊಡ್ರಿ ಅಂದ್ರೆ ಬರೋದಿಲ್ಲ. ಹಂಗಾಗಿ ನಿಮ್ ಪೇಷನ್ಸ್ ಇದ್ರೆ ಮಾತ್ರ ಒಳಗ್ ಬರ್ಬೇಕಷ್ಟೆ. ಯಾಕಂದ್ರೆ ನಮ್ದು ಶೆಡ್ಯೂಲ್ ಬಹಳ ಬಿಸಿ ಇದೆ. ಇದನ್ನ ಹಂಗೆ ಹೆಂಗೋ ಸೆಟ್ ಮಾಡಿದೆವು, ಶ್ರಾವಣ ಇದೆ ಮಾಡೋಣ ಮೇಡಮ್. ಈಗಾಗ್ಲಿ ನಮ್ಮ ಹತ್ರ ಮತ್ತೆ 65 100 165 ಜನ ಅಂತೂ ಇದಾರೆ ನಮ್ ಸದ್ಯಕ್ಕೆ. ಉಳ್ದವ್ರಿಗೆ ಬಾಳ ಆದ್ರೆ ಒಂದ್ 30 ಜನರಿಗೆ ತಗೋಬಹುದು ನಾವು ಅಷ್ಟೇ. ಎಸ್, ಓಕೆನಾ? ಏನಾದ್ರೂ ಕ್ವಶನ್ಸ್ ಇದ್ರೆ ನೀವು ನನ್ಗೆ ಕೇಳ್ಬೋದು. ಯಾರಿಗ್ ಕ್ವಶನ್ ಇದೆ? ಪೇ ಮಾಡಿದವ್ರು ಇದೀರಿ ನೀವು. 65 ಜನ ಏನೋ ಇದೀರಿ ಅಂತ ಹೇಳ್ದಲ್ಲ, 65 ಪೇ ಮಾಡಿದವ್ರು ಇದೀರಿ. ಮತ್ತೆ ನಮ್ಮ ಲೈಫ್ ಕೋಚ್ದವ್ರು 100 ಇದ್ದೀರಿ. 165 ಅಂತೂ ಇದಾರೆ. 25 ರಿಂದ 30 ಜನ ಬಂದ್ರೆ ಮತ್ತೆ ನಾವು ತಗೋಬಹುದು ಅಷ್ಟೇ. ಓಕೆ, ಏನಾದ್ರೂ ಕ್ವಶನ್ಸ್ ಇದ್ರೆ ನನ್ಗೆ ಕೇಳ್ಬೋದು. ಕ್ವಶನ್ಸು ಡೌಟ್ಸು ಯಾರಿಗಾದ್ರು? ಏನು ಕ್ವಶನ್ಸ್ ಇಲ್ಲ? ರಾಜಶೇಖರ್ ಸರ್ ಏನಿಗೆ ಕ್ವಶನ್? ನೀಲಾ ಮೇಡಮ್ ಇದಾರೆ. ಅನ್ಮ್ಯೂಟ್ ಮಾಡ್ರಿ, ಅನ್ಮ್ಯೂಟ್ ಮಾಡಿ. ಮ್ಯೂಟ್ ನಾಗಿ. ಡನ್. ನಮಸ್ತೆ ಅಮ್ಮ. ಅಮ್ಮ ನನ್ಗೆ ಅಂದ್ರೆ ಮೆಡಿಟೇಷನ್ ಫಸ್ಟ್ ನನ್ಗೆ ಅಂದ್ರೆ ನನ್ ಕಾನ್ಸಂಟ್ರೇಷನ್ ಅನ್ನೋದೇ ಇಲ್ಲ. ಅದು ಈ ಮಾರ್ನಿಂಗ್ ಅಂದ್ರೆ 4 o'clock ಟೈಮ್ ಅಲ್ಲಿ ನನ್ಗೆ ಏನು ಡಿಸ್ಟರ್ಬೆನ್ಸ್ ಇಲ್ಲ. ಚಿಕ್ಕ ಮಗು ಇದೆ ಮನೇಲಿ. ಅವಳು ಅಂದ್ರೆ ಮಾರ್ನಿಂಗ್ ಟೈಮ್ ಅಲ್ಲಿ ಎಲ್ಲರೂ ಮಲ್ಕೊಂಡಿರ್ತಾರೆ. ನಾನು ತುಂಬಾ ಒಂದ್ ಇದಕ್ಕೆ ಹೋಗ್ಬೋದು ಅಮ್ಮ. ನನ್ಗೆ ಆವಾಗ ನಾನು ಮಾತಾಡ್ದೆ. ನನ್ಗೆ 7 o'clock ಇಂದ ಅಂದ್ರೆ ಮನೆಯಲ್ಲಿ ಮಗಳಿಗೆ ಹೋಮ್ ವರ್ಕ್ ಮಾಡ್ಸು, ಅದು ಇದು ಎಲ್ಲ ನನ್ ತಲೆಯಲ್ಲಿ ಫುಲ್ಲು ಸ್ವಲ್ಪ ತಲೆಯಲ್ಲಿ ಜಾಸ್ತಿನೇ ಇದೆ. ಆಮೇಲೆ ನಾನು ಹೋಗಕ್ಕಾಗಲ್ಲ. ಇಲ್ಲಿ ಮನೇಲಿ ಟಿವಿ ಸೌಂಡ್ ಜಾಸ್ತಿ, ಮಗಳು ಹಾಕೊಂತಾಳೆ ಹೇಳಿದ್ರು ಅಂದ್ರೆ ವೇಟ್ ಮಾಡ್ರಿ. ಅದೇ ನನಗೆ ಮತ್ತೆ ಆ ಟೈಮ್ ಅಲ್ಲಿ ಇವಾಗ ಮತ್ತೆ ರೇಕ್ ಲೆವೆಲ್ ಅಲ್ಲೂ ಇದ್ದೀನಿ. ಎರಡೂನು ಮತ್ತೆ ಜೊತೆಗೆ ಮಗು ಊಟ. ನಿಮ್ಗೆ ಇದ್ರದ್ದು ರೆಕಾರ್ಡಿಂಗ್ ಸಿಗುತ್ತೆ. ಅದೇ 2 ದಿನ 3 ದಿನ ವೇಟ್ ಮಾಡಿ. ಇವ್ರು ಸ್ವಲ್ಪ ಮುಂದೆ ಬಂದಿರ್ತಾರೆ, ನೀವು ಹಿಂದಿನ ಹಿಡಿದು ಶುರು ಮಾಡ್ಬೇಕು. ಅದು ಒಂದೇ ಆಪ್ಷನ್ ಇರೋದು. ಒಬ್ಬರ ಸಲುವಾಗಂತೂ ಟೈಮಿಂಗ್ ಚೇಂಜ್ ಮಾಡೋ ಆಪ್ಷನ್ ಇಲ್ಲ ನಮ್ಗೆ. ಈವನ್ ಗ್ರ್ಯಾಂಡ್ ಮಾಸ್ಟರ್ ಒಂದ್ಸಲ ನಾನೇನ್ ಟೈಮ್ ಡಿಸೈಡ್ ಮಾಡ್ತೀನಿ, ಅಲ್ಲೇ ತಗೋತೀನಿ ನಾನು. ನೀವ್ ಯಾರ್ಯಾರು ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ರಿ ಗೊತ್ತಾರ, ಮಂಜುನಾಥ್ ಸರ್ ಇದಾರೆ, ಇವರೆಲ್ಲ ಇದ್ದವ್ರಿಗೆ ಒಂದ್ಸಲ ಡಿಸೈಡ್ ಮಾಡಿತ್ತು ಇದೇ ಟೈಮಿಂಗ್. ಅದೇ ಟೈಮಿಂಗ್ ನೀವು ಫಿಕ್ಸ್ ಆಗ್ಬೇಕು, ವ್ಯವಸ್ಥೆ ನೀವು ಮಾಡ್ಕೊಡ್ಬೇಕು. ರೆಕಾರ್ಡಿಂಗ್ ಅಂತೂ ನಾವು ಕೊಡ್ತೀವಿ. ಮತ್ತೆ ನನಗೆ ಡಸ್ಟ್ ಅಲರ್ಜಿ ಸಮಸ್ಯೆ ಇದೆ, ಅದು ಮೆಡಿಟೇಷನ್ ಇಂದ ನೀವು ಮಾಡ್ಬೇಕು ಮೇಡಮ್. ಒಂದೇ ಹೇಳ್ತೀನಿ, ರಾತ್ರಿ ಏನು ಆಗೋದಿಲ್ಲ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾವ್ದೋ ಚಮತ್ಕಾರ ಆಗೋದಿಲ್ಲ. ನೀವು ಮಾಡ್ತಾ ಹೋಗ್ಬೇಕು. ಎನರ್ಜಿ ಕನೆಕ್ಟ್ ಆಗುತ್ತೆ ಒಂದು. ಆಮೇಲೆ ನಿಮ್ಮ ಕಾರ್ಮಿಕ್ ಅಕೌಂಟ್ ಡಿಲೀಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ, ತಿಳಿತಾ? ಹಾಗಾಗಿ ನೀವು 999 1,000 ತುಂಬಿ 21 ದಿನದಾಗ ಏನಾರ ಆಗುತ್ತೆ. 100% ಆಗುತ್ತೆ. ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ನಿಮ್ಗೆ ಪೇಷನ್ಸ್ ಬೇಕು. ಯಾರಿಗ್ ಬೇಗ ಬರ್ಬೋದು, ಯಾರಿಗ್ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ನೀವು ಯಾವ್ದು ಸಮಸ್ಯೆ ಇದೆ ನಿಮ್ಗೆ ಹೇಳ್ತೀನಿ ನೋಡ್ರಿ. ಯಾವುದೇ ಸಮಸ್ಯೆ ಇದೆ, ಪರಿಹಾರ ಇದೆ. ಆದ್ರೆ ನಿಮ್ಮ ಕರ್ಮ ಇದೆ ನೋಡ್ರಿ, ಅದ್ರ ಮೇಲೆ ಡಿಪೆಂಡ್ ಇದೆ. ಬ್ಲೈಂಡ್ನೆಸ್ ಗೆ ಪರಿಹಾರ. ಸರ್ ಇದು ಬೈ ಬರ್ತಿದ್ರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಕೆಲವೊಂದು ಅಸಾಧ್ಯ ಅಂತ ಇರುತ್ತೆ ಅವ್ರಿಗೆ, ಯಾಕಂದ್ರೆ ನರ್ವಸ್ ಸಿಸ್ಟಮ್ಗಳೇ ಇರೋದಿಲ್ಲ ಅವ್ರಿಗೆ. ನಮ್ಮಲ್ಲಿ ಏನಂತ ಚಮತ್ಕಾರ ಆಗೋದಿಲ್ಲ. ನೀವು ಪ್ರಯತ್ನ ಮಾಡ್ಬೋದಷ್ಟೇ. ಪ್ರಿಪ್ರೇಷನ್ ಏನು ಅಮ್ಮ? ಅದು ಹೇಳ್ತೀನಿ ನಿಮ್ಗೆ. ಸೋಮವಾರ ದಿನನೇ ಏನೇನ್ ರೆಡಿ ಮಾಡ್ಕೋಬೇಕು. ಏನಿರೋದಿಲ್ಲ, ಒಂದ್ ಗ್ಲಾಸ್ ನೀರು, ದೀಪ ಇರುತ್ತೆ. ನಡು ಏನಾದ್ರೂ ಹೇಳ್ಬೇಕು ಅಂತ ಹೇಳಿ ಅನಿಸಿದ್ರ ಕೆಲವೊಂದು ಡ್ರಾಯಿಂಗ್ ಸೀಟು ಅದು ಇದು ಇರುತ್ತೆ. ಅಡ್ಜಸ್ಟ್ ಆಗ್ಲಾರ್ದವ್ರಿಗೆ ಬಿಡ್ರಿ, ನೀವು ತಲೆ ಕೆಡಿಸ್ಕೊಬಿಡ್ರಿ. ಯಾರಿಗ ಅಡ್ಜಸ್ಟ್ ಆಗುತ್ತೆ ಅವ್ರು ಮಾತ್ರ ಬರ್ರಿ. ಏನಾದ್ರೂ ಫಂಕ್ಷನ್ಸ್ ಅದನ್ನ ಇದ್ರೆ ನಿಮ್ಗೆ ರೆಕಾರ್ಡಿಂಗ್ ಕೊಡ್ತೀವಿ, ಬಟ್ ನೀವು ತಾಳ್ಮೆ ಇರ್ಬೇಕು ನಿಮ್ಗೆ ಅಷ್ಟೇ. ಓಕೆನಾ? ಸೊ ಇಷ್ಟು ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ನಾವು ಇದು ಯಾವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಬರ್ಕೋರ್ಬೇಕಾದ್ರೆ ಸೋಮವಾರ ದಿನ ಪ್ರಾರಂಭ ಆಗುತ್ತೆ. ಪೂರ್ತಿ ಶ್ರಾವಣ ನಡೆಯುತ್ತೆ. ಇದು ನಾವು 8 ರಿಂದ 8:40 ಪ್ರತಿದಿನ. ಓಕೆ ಸರ್, ನೋಡೋಣ. 8 ರಿಂದ 8:40 ಇರುತ್ತೆ. ಮತ್ತೆ ರವಿವಾರ ಒಂದು ಮಾತ್ರ ನಿಮ್ಗೆ ರೆಕಾರ್ಡಿಂಗ್ ಇರುತ್ತೆ. ರೆಕಾರ್ಡಿಂಗ್ ಕೋರ್ಸ್ ಇದೆ ಇದು ನಮ್ದು, ವಾಕಿಂಗ್ ಮೆಡಿಟೇಷನ್ ಅಂತ. ಸ್ಪೆಷಲಿ ಅದೇ ನಾವು 4,000 ತಗೋತೀವಿ. ಬಟ್ ಅದು ನಿಮ್ಗೆ ಇದರಲ್ಲೇ ಬರುತ್ತೆ. ಸಿದ್ಧತೆ ಇದೇನಂತ ಭಯಂಕರ ಏನ್ ಸಿದ್ಧತೆ ಇರೋದಿಲ್ಲ. ನಿಮ್ಗೆ ಸಾಧಾರಣ ನಿಮ್ಮ ಮನೆಯಲ್ಲಿರುವಂತಹ ವಸ್ತುಗಳೇ, ಕೆಲವೊಂದು ಬೇರೆ ಬೇರೆ ಆಕ್ಟಿವಿಟಿಗಳು ಬಂದಾಗ ನಿಮ್ಗೆ ಅದ್ರ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತೀವಿ. ಇನ್ನು ಯಾರಿಗಾದ್ರೂ ಕ್ವಶನ್ಸ್ ಡೌಟ್ಸ್?
ಎರಡೆರಡು ಕೋರ್ಸ್ ನಲ್ಲಿ ಇದ್ದ ಟೈಮ್ ಅಂತೂ ತೆಗಿಬೇಕು ನೋಡ್ರಿ, ಆಪ್ಷನ್ ಇಲ್ಲ. ಅದು ಆದ್ರೂ ಮಾಡ್ಬೇಕು, ಇದಾದ್ರೂ ಮಾಡ್ಬೇಕು. ಆಮೇಲೆ ಇದ್ರದ್ದೇನ್ ರಿಕಾರ್ಡಿಂಗ್ ಏನ್ ಬರುತ್ತೆ ನೋಡ್ರಿ, ಅದು ಮತ್ತೆ ಲಿಮಿಟೆಡ್ ಪೀರಿಯಡ್ ಇರುತ್ತೆ, ಒಂದಿಷ್ಟು ದಿನಗಳಂತೇಳಿ ಇಟ್ಟಿರ್ತೀವಿ. ಕೆಲವೊಂದ್ಸಲ ಏನಾಗುತ್ತೆ, ನಾವು ಯಾರಿಗೋ ರಿಕಾರ್ಡಿಂಗ್ ಕೊಟ್ಟಿರ್ತೇವೆ, ಅವ್ರು ಇನ್ನೊಬ್ರಿಗೆ ಶೇರ್ ಮಾಡ್ತಾರೆ, ಇವೆಲ್ಲ ಆಗೋದು ಬಾಳ ಸಲ ನೋಡ್ತೀವಿ. ಹಾಗಾಗಿ ಇದಕ್ಕೆ ಸ್ವಲ್ಪ ರಾತ್ರಿ 8ರಿಂದ ಬೆಳಗಾಗಿ 8ಕ್ಕೆ ನಾನೇ ಮನೆಯಾಗಿರಲ್ಲ, ಡ್ಯೂಟಿಗೆ ಹೋಗಿರ್ತೀನಿ. ನಮ್ದು ದೊಡ್ಡ ಸಾಮ್ರಾಜ್ಯ ಇದೆ, ನಾನೇ ಇರೋದಿಲ್ಲ. ನಾನು ಏನ್ ಮಾಡಿದ್ರು ರಾತ್ರಿ ಮಾಡಿರ್ತೀನಿ. ಬೆಳಗ್ ಮಾತ್ರ ಒಂದು ಸೆಷನ್ ಮಾತ್ರ ಇರುತ್ತೆ, 5:30ರಿಂದ 6:30 ಇದೆ. ಸದ್ಯಕ್ಕೆ ಅಲ್ಲಿ ನಮ್ಮ ಕೋರ್ಸ್ ನಡೀತಾ ಇದೆ, ಗ್ರ್ಯಾಂಡ್ ಮಾಸ್ಟರ್ ನಡೀತಾ ಇದೆ. ಇಲ್ಲೆಲ್ಲ ಇದಾರೆ ನೋಡ್ರಿ ನಮ್ಮ ರೇಷ್ಮಾ ಅವರೆಲ್ಲ. ಓಕೆನಾ? ಸೊ ಇಷ್ಟೆಲ್ಲರಿಗೆ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಂಡಿನಿ. ಮತ್ತೆ ಯಾರ್ಯಾರು ಪೇ ಮಾಡ್ಬೇಕಾಗಿದೆ ಇಮ್ಮಿಡಿಯೇಟ್ಲಿ ಮಾಡ್ಬೇಕು. ನೀವು ಮಾಡಿದ್ರೆ ಎಲ್ಲಾರು ಮಾಡ್ಬೋದು. ಮನೋಹರ್ ಸರ್ 70ರದವ್ರು ಮಾಡ್ಬೋದು. ಇಲ್ಲಿ ನಮ್ಮ ಮೂರ್ತಿ ಸರ್ ಇದಾರೆ ನೋಡ್ರಿ, ಸರ್ 77 ಅಲ್ಲ ಮೂರ್ತಿ ಸರ್ ನಿಮ್ದು? ನೋಡ್ರಿ ಅವ್ರ ವಯಸ್ಸು ನನ್ಗೆ ನೆನಪಿದೆ, 77 ಇದ್ದಾರೆ ನಮ್ಮ ಮೂರ್ತಿ ಸರ್. ಅವ್ರ ಅಕ್ಷರ ನೋಡಿದ್ರೆ ಅದ್ಭುತ ಇದೆ. ಇಲ್ಲ ಹೇಳ್ತೀನಿ ನಿಮ್ಗೆ, ಸೋಮವಾರ ದಿನ ನಮ್ಮ ಗ್ರೂಪ್ ಅಲ್ಲಿ ಆಡ್ ಆದ್ಮೇಲೆ ಮೊದಲ ದಿನ ನಿಮ್ಗೆ ಸಿದ್ಧತೆ ಪ್ಲಸ್ ಒಂದು ಮೆಡಿಟೇಷನ್ ಮಾಡ್ತೀವಿ. ಅದ್ರಲ್ಲೆಲ್ಲ ಹೇಳ್ತೀವಿ ಅಲ್ಫಾದ್ರೊಳಗೆ ಹೋಗೋದ್ ಹೆಂಗ, ಯಾವ ರೀತಿ ಸೆಟ್ ಮಾಡ್ಬೇಕು, ಏನೇನ್ ಮಾಡ್ಬೇಕು, ಪ್ರತಿಯೊಂದು ಸಮೇತ ನಿಮ್ಗೆ ಮಾಹಿತಿಯನ್ನ ನಮ್ ಕಡೆಯಿಂದ ನಾವು ಕೊಡ್ತೀವಿ. ಓಕೆನಾ? ಮಾಡಿ ಸರ್. ಹೌದಾನಿ ಸರ್, ನೀವಂತೂ ಚೆನ್ನಾಗಿ ಮಾಡ್ತಾ ಇದ್ರಿ. ಏಜ್ ಏನ್ ಮ್ಯಾಟರ್ ಇಲ್ಲ ಇಲ್ಲಿ, ಅದು ಓನ್ಲಿ ಕ್ಯಾಲೆಂಡರ್. ಆಯ್ತಾ? 2 ವಯಸ್ಸುಗಳಿರುತ್ತೆ, ಒಂದು ಕ್ಯಾಲೆಂಡರ್ ಡಿಸೈಡೆಡ್ ಏಜ್ ಇರುತ್ತೆ, ಇನ್ನೊಂದು ಮೈಂಡ್ ಡಿಸೈಡೆಡ್ ಇರುತ್ತೆ. ನಿಮ್ ಮೈಂಡಿಗೆ ಹೇಳ್ಬೇಕಷ್ಟೇ ಏನ್ ಮಾಡು. ಕ್ಯಾಲೆಂಡರ್ ಏನ್ ಲೆಕ್ಕದಿಲ್ಲ. ನಂದು ಕ್ಯಾಲೆಂಡರ್ 44 ಏನ್ ಮಾಡ್ತೀರಿ ನೀವು? ಬೀದರ್ ಕಡೆ ಬರ್ರಿ, ನನ್ನ ವಯಸ್ಸಿನವ್ರಿಗೆ ಮೊಮ್ಮಕ್ಕಳು. ನಮ್ ಕಡೆ ಎಲ್ಲ ಹಿಂಗೆ ಸಣ್ಣ ವಯಸ್ಸಿಗೆ ಮದಿ ಮಾಡ್ತಾವ. ಇಲ್ಲೆಲ್ಲ ಇನ್ನ ಏನ್ ಕಾನೂನ್ ಗೀನೂನ್ ಏನ್ ಕೆಲ್ಸಕ್ಕೆ ಬಂದಿಲ್ಲ, ಇನ್ನ ತನಕ ನಡಿಲ್ಲ. 16-17 ಬಡಿಗೆ ಮದ್ವೆ ಮಾಡ್ತಾರ. ಮತ್ ಈಕಿ ಏನೋ ಆಗಿರುತ್ತೆ, 44-45 ತನಕ ಮೊಮ್ಮಕ್ಕಳು ಇರ್ತಾವ. ನಾವ್ ಹಿಂಗಿದ್ದೇವ್ ಫಿಟ್ ಅಂಡ್ ಫೈನ್. ನಮ್ ಮೈಂಡಿಗೆ ತಗೊಂಡೇ ಇಲ್ಲ 44-45 ಅಂತ ತಗೊಂಬಂಗೇ ಇಲ್ಲ. ಇನ್ನ ಮುಂದಿನ 20 ವರ್ಷ ಆದ್ರೆ ಇದ್ರ ದಾಟ್ ಬರಂಗೇ ಇಲ್ಲ. ಓನ್ಲಿ ನಂಬರ್ಸ್ ಇವೆ, ತಲೆ ಕೆಡ್ಸ್ಕೊಳ್ಬೇಡ್ರಿ. ಕಲಿಯೋ ಹಕ್ಕು ಇದೆ ನೋಡ್ರಿ, ಅದು ಎಲ್ಲರಿಗೂ ಇದೆ. ಹಾಗಾಗಿ ನೀವೆಲ್ಲ ಸರಿಯಾಗಿ ಕಲಿತೀರಿ ಅನ್ನುವಂತ ಭಾವದೊಂದಿಗೆ ಇನ್ನೊಂದ್ಸಲ ನಿಮ್ಗೆ ಸ್ಕ್ರೀನ್ ಅನ್ನ ಶೇರ್ ಮಾಡ್ರಿ. ಅಂದ್ರೆ 10 ಸೆಕೆಂಡ್ ಮಾತ್ರ ನಿಮ್ ಎದುರಿಗೆ ನಾನು ಇಟ್ಟಿರ್ತೀನಿ. ಮತ್ತೆ ಇದ್ರದ್ದು ಒಂದು ನಿಮ್ಗೆ ಎಲ್ಲರಿಗೂ ಹೇಳೋದೇನು ಅಂದ್ರೆ, ಯಾರೇ ಪೇಮೆಂಟ್ ಮಾಡ್ತೀರಿ ಅನನ್ಯ ನಂಬರಿಗೆ ನೀವು ಶೇರ್ ಮಾಡ್ಬೇಕಾದ್ರೆ ಸ್ಕ್ರೀನ್ ಶಾಟ್ ಆ ನಂಬರ್ ತಗೋರಿ, 9591937081 ಈ ನಂಬರಿಗೆ ಸ್ಕ್ರೀನ್ ಶಾಟ್ ಕಳಿಸಿ. ನಿಮ್ಮ ಹೆಸರು ಮತ್ತೆ ಯಾವ ನಂಬರ್ ಆಡ್ ಮಾಡ್ಬೇಕು ಅನ್ನೋ ಮೊಬೈಲ್ ನಂಬರ್ ಕಳಿಸ್ಬೇಕು ನೀವು. 9591937081 ಈ ನಂಬರಿಗೆ ನೀವೇನ್ ಮಾಡ್ಬೇಕಂದ್ರೆ ಕಳಿಸ್ಬೇಕು. ಕಳಿಸಿದ್ರ ನಮ್ ಕಡೆಯಿಂದ ನಿಮ್ಗೆ ಸೋಮವಾರದಿಂದ ಶುರು ಆಗುತ್ತೆ ನಮ್ ಕಡೆಯಿಂದ. ಓಕೆನಾ? ಸೊ ಎಲ್ಲರಿಗೂ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಹೇಳಿ ನಾನು ಅನ್ಕೊಂಡಿನಿ. ನನಗೆ ಜಸ್ಟ್ ಇವತ್ತಿಷ್ಟು ಮಾಹಿತಿಯನ್ನ ಕೊಡ್ಬೇಕಿತ್ತು, ಏನೇನ್ ಬೆನಿಫಿಟ್ಸ್ ಇವೆ. ಮೇನ್ ಏನಿದೆ ನೋಡ್ರಿ, ಪಿಕ್ಚರ್ ಅಭಿ ಬಾಕಿ ಹೈ. ಹಾಗಾಗಿ ಏನಿದೆ ಅಲ್ಲಿದೆ, ಅಲ್ಲಿಗೆ ನೀವೆಲ್ಲರೂ ರೆಡಿ ಆಗ್ರಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ, ಥ್ಯಾಂಕ್ ಯು. ನನ್ಗೂ ಬ್ರಹ್ಮಾಂಡ ಈ ಒಂದು ಹೊಸ ಅವಕಾಶ ಕೊಟ್ಟಿದೆ. ನಾನು ಇಲ್ರಿ 7ರಿಂದ 8 ಮಾಡ್ತಿದ್ದೆ, ಆಮೇಲೆ 9ರಿಂದ 10 ಮಾಡ್ತಿದ್ದೆ. ನಡುವೆ 1 hour ಗ್ಯಾಪ್ ಇದೆಯಲ್ಲ, ಶ್ರಾವಣಿದೆ ಏನೋ ಒಂದು ಮಾಡೋಣ ಸೇವೆ ಅಂತೇಳಿ ನಾವು ನಿಂತೀವಿ. ಓಕೆನಾ? ಸೊ ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್.